Hi friends, welcome to Sankal Learning Solutions. Today we discuss about first PUC KCET physics ಅಲ್ಲಿ ಒಂದು chapter kinetic theory of gases. Okay. In yesterday's class we have discussed some theory part of kinetic theory of gases ಅಲ್ವಾ? ನಿನ್ನೆ ಕ್ಲಾಸ್ ಅಲ್ಲಿ ನಾವೇನ್ ಮಾಡಿದ್ವಿ? Some important concept ನ ಡಿಸ್ಕಸ್ ಮಾಡಿದ್ವಿ. ಯಾವ್ದಿರ್ಬೋದು ಮೊಲಿಕ್ಯುಲರ್ ನೇಚರ್ ಆಫ್ ಮ್ಯಾಟರ್ ಅಲ್ಲಿ ಕೆಲವೊಂದು ಲಾಗಳನ್ನ ಓದಿದ್ವಿ. ಸೊ ಬಿಹೇವಿಯರ್ ಆಫ್ ಗ್ಯಾಸಸ್, ರಿಯಲ್ ಗ್ಯಾಸಸ್ ಹಾಗೆ ಐಡಿಯಲ್ ಗ್ಯಾಸಸ್ ಹೇಗೆ ಬಿಹೇವ್ ಮಾಡ್ತಾವೆ ಅಂತ. ಸೊ ದೆನ್ ಇಕ್ವೇಶನ್ ಆಫ್ ಸ್ಟೇಟ್ ಆಫ್ ಎ ಪರ್ಫೆಕ್ಟ್ ಗ್ಯಾಸ್. ಸೊ ನೆಕ್ಸ್ಟ್ ಡಾಲ್ಟನ್ಸ್ ಲಾ ಬರುತ್ತೆ, ಪ್ರೆಷರಿಗೆ ಒಂದು ಎಕ್ಸ್ಪ್ರೆಷನ್ ಬರ್ತದೆ, ಕೆನೆಟಿಕ್ ಇಂಟರ್ಪ್ರಿಟೇಷನ್ ಆಫ್ ಟೆಂಪರೇಚರ್, ಹಾಗೆ ಅಸಂಪ್ಷನ್ಸ್ ಆಫ್ ಎನ್ ಐಡಿಯಲ್ ಕೆನೆಟಿಕ್ ಥಿಯರಿ ಆಫ್ ಎನ್ ಐಡಿಯಲ್ ಗ್ಯಾಸ್. ಸೊ ಹಾಗೆ ಡಿಗ್ರೀಸ್ ಆಫ್ ಫ್ರೀಡಮ್ ಮತ್ತೆ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಬಗ್ಗೆ ಸ್ಟಡಿ ಮಾಡಿದ್ವಿ. ಓಕೆ, ಸೊ ಟುಡೇ ಹಾಗೆ ಒಂದು 5 ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಿದ್ವಿ. ಸೊ ನಾವು ಇವತ್ತೇನ್ ಮಾಡುವ, ಉಳಿದ MCQ ಅನ್ನ ತಗೊಳ್ಳುವ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ. In yesterday's class, I think we have completed 5 questions. ಅಲ್ವಾ? ಸೊ 5 ಕ್ವಶನ್ಸ್ ಗಳು ಕಂಪ್ಲೀಟ್ ಆಗಿತ್ತು ಅಂತ ನೆನಪು. ಸೊ 6th ಕ್ವಶನ್ ಗೆ ಹೋದ್ರೆ, we'll take 6th question. The RMS speed in meter per second of oxygen molecules of a gas at temperature 300 Kelvin is. Okay. So, ಏನು ಕೊಟ್ಟಿದ್ದಾರೆ ಇಲ್ಲಿ? What are the values given? The RMS speed, ಅಲ್ವಾ? VRMS value ಅನ್ನ ಕೊಟ್ಟಿದ್ದಾರೆ. So, VRMS is equal to how much? They have given. It is, so ನಾವು ಕ್ಯಾಲ್ಕುಲೇಟ್ ಮಾಡಬೇಕು, of oxygen molecules of a gas at temperature 300 Kelvin. So, what are the given data here? So, temperature is given. Temperature T is equal to how much? 300 Kelvin. So, temperature ಎಷ್ಟು ಕೊಟ್ಟಿದ್ದಾರೆ? 300 Kelvin ಕೊಟ್ಟಿದ್ದಾರೆ. The RMS speed in meter per second ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ನಾವು ಏನನ್ನ ಕ್ಯಾಲ್ಕುಲೇಟ್ ಮಾಡಬೇಕು? VRMS ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ. ಸೊ ಮತ್ತೇನ್ ಕೊಟ್ಟಿದ್ದಾರೆ? ಆಕ್ಸಿಜನ್ ಮಾಲಿಕ್ಯೂಲ್ ಅಂತ ಇದೆ. ಆಕ್ಸಿಜನ್ ಮಾಲಿಕ್ಯೂಲ್ ಅಂದ್ರೆ ಜಸ್ಟ್ ನಾವಿಲ್ಲಿ ಮೋಲಾರ್ ಮಾಸ್ ಕಡೆ ಲಕ್ಷ್ಯ ಕೊಡ್ಬೇಕು ಜಾಸ್ತಿ. ಆಕ್ಸಿಜನ್ ಮಾಲಿಕ್ಯೂಲ್ ಅಲ್ಲಿ ಏನಾಗತ್ತೆ ಅಂದ್ರೆ, ಇಟ್ ಈಸ್ ಎ ಡೈ ಅಟಾಮಿಕ್ ಮಾಲಿಕ್ಯೂಲ್ ಅಲ್ವಾ? ಆಕ್ಸಿಜನ್ ಮಾಲಿಕ್ಯೂಲ್ ಅಂದಾಗ ನಾವ್ ಇದನ್ನ ಏನಂತ ತಗೋತೇವೆ? ಡೈ ಅಟಾಮಿಕ್ ಮಾಲಿಕ್ಯೂಲ್. ಡೈ ಅಟಾಮಿಕ್ ಮಾಲಿಕ್ಯೂಲ್ ಅಂದ್ರೆ ಏನು? ದೇರ್ ಆರ್ 2 ಆಟಮ್ಸ್ ಇನ್ ಆಕ್ಸಿಜನ್ ಮಾಲಿಕ್ಯೂಲ್. ಸೊ ಎಷ್ಟಿರತ್ತೆ? 2 ಆಟಮ್ಸ್ ಗಳು ಇರ್ತವೆ. ಸೊ 2 ಆಟಮ್ಸ್. ಸೊ 2 ಆಟಮ್ಸ್ ಅಂದ್ರೆ ಆಕ್ಸಿಜನ್ ಅಟಾಮಿಕ್ ನಂಬರ್ ಎಷ್ಟಾಗತ್ತೆ? ಸೊ 16 ಆಗತ್ತೆ ಅಲ್ವಾ? ಸೊ ಹಾಗಾಗಿ ಆಕ್ಸಿಜನ್ ಮಾಲಿಕ್ಯೂಲಿನ ಮೋಲಾರ್ ಮಾಸ್ ಅನ್ನ ಕನ್ಸಿಡರ್ ಮಾಡಿದ್ರೆ, ದ ಮೋಲಾರ್ ಮಾಸ್ ಇಸ್ ಈಕ್ವಲ್ ಟು ಹೌ ಮಚ್? ಸೊ ಮೋಲಾರ್ ಮಾಸ್ ಆಫ್ ಆಕ್ಸಿಜನ್ ಇಸ್ ಈಕ್ವಲ್ ಟು 2 ಇಂಟು ನಾವೇನ್ ಮಾಡ್ಬೇಕು? 60, ದಟ್ ಈಸ್ ಈಕ್ವಲ್ ಟು 32 ಆಗತ್ತೆ. ಸೊ ದಟ್ ಈಸ್ ಈಕ್ವಲ್ ಟು ಎಷ್ಟಾಯ್ತು? 32 ಗ್ರಾಮ್ಸ್ ಆಗ್ತದೆ. ಆಯ್ತಾ? ಸೊ ಇದನ್ನ ಕೆಜಿಗೆ ಕನ್ವರ್ಟ್ ಮಾಡಬೇಕು. SI ಯೂನಿಟ್ಸ್ ಗೆ ಕನ್ವರ್ಟ್ ಮಾಡಬೇಕು ಅಂದ್ರೆ ಕೆಜಿಗೆ ಕನ್ವರ್ಟ್ ಮಾಡಿದಾಗ ಇದು 32 ಇಂಟು 10⁻³ kg. ಕೆಜಿ ಕನ್ವರ್ಟ್ ಮಾಡಿದಾಗ ಇದು ಎಷ್ಟು ಬರುತ್ತೆ? 32 ಇಂಟು 10⁻³ kg ಆಗತ್ತೆ. ಓಕೆ. ಸೊ ಈಗ VRMS ಅನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಏನಿದೆ ಫಾರ್ಮುಲಾ? ಸೊ ಫಾರ್ಮುಲಾ ಏನಿದೆ? ನಾವು ಆಲ್ರೆಡಿ ನೋಡಿದ್ದೇವೆ ಫಾರ್ಮುಲಾವನ್ನ. ದಿಸ್ VRMS is equal to ಒಂದು ಫಾರ್ಮುಲಾ ಇದೆ. RMS ಅಂದ್ರೆ ರೂಟ್ ಮೀನ್ ಸ್ಕ್ವೇರ್ ವೆಲಾಸಿಟಿ ಅಂತ ತಗೋತೇವೆ. ಸೊ ದಿಸ್ VRMS is equal to ಸ್ಕ್ವೇರ್ ರೂಟ್ ಆಫ್ 3RT/m ಅಂತ ಇದೆ ಅಲ್ವಾ? ಸ್ಕ್ವೇರ್ ರೂಟ್ ಆಫ್ 3RT/m. So here m represents the molar mass. ಏನನ್ನ ರಿಪ್ರೆಸೆಂಟ್ ಮಾಡುತ್ತೆ? ಮೋಲಾರ್ ಮಾಸ್ ಅನ್ನ ರಿಪ್ರೆಸೆಂಟ್ ಮಾಡುತ್ತೆ. R ಏನನ್ನ ರಿಪ್ರೆಸೆಂಟ್ ಮಾಡುತ್ತೆ? ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್ ಅನ್ನ ರಿಪ್ರೆಸೆಂಟ್ ಮಾಡುತ್ತೆ. ಅಂಡ್ T represents the temperature. ಸೊ ಹಾಗಾಗಿ ಇಲ್ಲಿ VRMS is equal to ಏನಾಯ್ತು? That is equal to square root of 3 into R value is 8.31
4 ಅಂತ ತಗೊಳ್ಬಹುದು ಇಂಟು ಟೆಂಪರೇಚರ್ ಎಷ್ಟಿದೆ 300 ಕ್ಯಾಲ್ವಿನ್. ಇದು ಕ್ಯಾಲ್ವಿನ್ ಅಲ್ಲೇ ಕೊಟ್ಟಿದ್ದಾರೆ, ಹಾಗಾಗಿ ಕನ್ವರ್ಷನ್ ಬೇಕು ಅಂತಿಲ್ಲ. ಡಿವೈಡ್ ಬೈ ಎಂ ಇಸ್ ಎಷ್ಟು 32 ಇಂಟು 10⁻³ ದಟ್ ಮೀನ್ಸ್ 0.032 ಆಗುತ್ತೆ. ಸೊ ದಿಸ್ ಇಸ್ ಈಕ್ವಲ್ ಟು, ಇದನ್ನೆಲ್ಲ ನಾವು ಏನ್ ಮಾಡಿದ್ರೆ ಸಾಲ್ವ್ ಮಾಡಿದ್ರೆ, ಸೊ ಮಲ್ಟಿಪ್ಲೈ ಮಾಡಿ ಮತ್ತೆ ಡಿವೈಡ್ ಮಾಡಿ ಸ್ಕ್ವೇರ್ ರೂಟ್ ಅನ್ನ ತೆಗೆದ್ರೆ ದ ವ್ಯಾಲ್ಯೂ ಕಮ್ಸ್ ಔಟ್ ಬಿ ಎಷ್ಟು ಬರುತ್ತೆ ಅಂದ್ರೆ 483 ಬರುತ್ತೆ. ಸೊ ಆರ್ ಎಂ ಎಸ್ ಸ್ಪೀಡ್ ಎಷ್ಟಾಯ್ತು 483 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಓಕೆ, ಸೊ ಇದು ಆರ್ ಎಂ ಎಸ್ ವ್ಯಾಲ್ಯೂ, ವಿ ಆರ್ ಎಂ ಎಸ್ ಅಂತ ಕರಿಬಹುದು. ಸೊ ದ ಆನ್ಸರ್ ಅಲ್ಲಿ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. 483 ಮೀಟರ್ ಪರ್ ಸೆಕೆಂಡ್ ಬರುತ್ತೆ. ಜಸ್ಟ್ ಇಲ್ಲಿ ನಾವು ಯೂಸ್ ಮಾಡುವಂತದ್ದು ಏನು ಫಾರ್ಮುಲಾ ಏನು, ಸ್ಕ್ವೇರ್ ರೂಟ್ ಆಫ್ 3RT/m ಈ ಫಾರ್ಮುಲಾವನ್ನ ಯೂಸ್ ಮಾಡ್ತೇವೆ. ವೇರ್ m ಇಸ್ ದ ಮೋಲಾರ್ ಮಾಸ್. ಮೋಲಾರ್ ಮಾಸ್ ಅಂದಾಗ ಮೋಲಾರ್ ಮಾಸ್ ಅನ್ನ ತಗೊಳ್ಳುವಾಗ ಸೊ ಯಾವ ಮೊಲಿಕ್ಯೂಲ್ ಅನ್ನ ಕೊಟ್ಟಿದ್ದಾರೆ ಆ ಮೊಲಿಕ್ಯೂಲ್ ಮೊನೋಅಟಾಮಿಕ್, ಡೈಅಟಾಮಿಕ್ ಆರ್ ಟ್ರೈಅಟಾಮಿಕ್ ಆರ್ ಪಾಲಿಅಟಾಮಿಕ್ ಏನಂತ ಫೈಂಡ್ ಔಟ್ ಮಾಡ್ಕೋಬೇಕು ಫಸ್ಟ್. ಅದಾದ್ಮೇಲೆ ಅದರದ್ದು ಅಟಾಮಿಕ್ ನಂಬರ್ ಇಂದ ಅಂದ್ರೆ ಅಟಾಮಿಕ್ ಮಾಸ್ ಯೂನಿಟ್ಸ್ ಇಂದ ನಾವೇನ್ ಮಾಡಬಹುದು, ಅದರ ಮೋಲಾರ್ ಮಾಸ್ ಅನ್ನ ಫೈಂಡ್ ಔಟ್ ಮಾಡಬಹುದು. ಓಕೆ, ಸೊ ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅನ್ಕೋತೇನೆ. ನೆಕ್ಸ್ಟ್ ವಿ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, 7th one. ಸೊ ಇಲ್ಲೇನಿದೆ, ದ ಅಬ್ಸಲ್ಯೂಟ್ ಟೆಂಪರೇಚರ್ ಆಫ್ ಎ ಗ್ಯಾಸ್ ಈಸ್ ಇನ್ಕ್ರೀಸ್ಡ್ 3 times. ದ ರೂಟ್ ಮೀನ್ ಸ್ಕ್ವೇರ್ ವೆಲಾಸಿಟಿ ಆಫ್ ದ ಮಾಲಿಕ್ಯೂಲ್ ವಿಲ್ ಬಿಕಮ್ ಅಲ್ವಾ. ಸೊ ಏನ್ ಹೇಳ್ತಾರೆ ಅವರು, ಅಬ್ಸಲ್ಯೂಟ್ ಟೆಂಪರೇಚರ್ ಆಫ್ ಎ ಗ್ಯಾಸ್. ಅಬ್ಸಲ್ಯೂಟ್ ಟೆಂಪರೇಚರ್ ಆಫ್ ಎ ಗ್ಯಾಸ್ ಅಂದ್ರೆ ಟಿ ಅಂತ ಇಟ್ಕೊಳ್ಳೋಣ. ಟಿ ಆಫ್ ಎ ಗ್ಯಾಸ್ ಇಸ್ ಇನ್ಕ್ರೀಸ್ಡ್ 3 times. ಅಂದ್ರೆ T1 is equal to T ಇದ್ರೆ T2 is equal to how much? T2 is equal to ಏನ್ ಮಾಡಿದ್ದಾರೆ 3 times ಇನ್ಕ್ರೀಸ್ ಮಾಡಿದ್ದಾರೆ. ಅಂದ್ರೆ ಇದು ಎಷ್ಟಾಗತ್ತೆ 3 into T ಆಗತ್ತೆ ಅಲ್ವಾ. ಸೊ ಹಾಗೆ ರೂಟ್ ಮೀನ್ ಸ್ಕ್ವೇರ್ ವೆಲಾಸಿಟಿ ಆಫ್ ದ ಮಾಲಿಕ್ಯೂಲ್ ವಿಲ್ ಬಿಕಮ್, ಸಪೋಸ್ V1 is equal to V ಇದ್ರೆ ಅಂದ್ರೆ ರೂಟ್ ಮೀನ್ ಸ್ಕ್ವೇರ್ ವೆಲಾಸಿಟಿ ಆಫ್, ನಾಟ್ ಇಟ್ ಇಸ್ ವಾಲ್ಯೂಮ್, ಇಟ್ ಇಸ್ ಅ ರೂಟ್ ಮೀನ್ ಸ್ಕ್ವೇರ್ ವೆಲಾಸಿಟಿಯನ್ನ V1 ಅಂತ ರಿಪ್ರೆಸೆಂಟ್ ಮಾಡ್ಕೊಂಡ್ರೆ ಇದು V ಆಗಿದ್ರೆ V2 ಹೇಗೆ ಚೇಂಜ್ ಆಗತ್ತೆ ಅಂತ ನಾವು ಫೈಂಡ್ ಔಟ್ ಮಾಡ್ಬೇಕು. ಓಕೆ, ಸೊ ಅಗೇನ್ ತುಂಬಾ ಸಿಂಪಲ್ ರಿಲೇಷನ್. ಈ ಚಾಪ್ಟರ್ ಅಲ್ಲಿ ನಾವು ಯೂಸ್ ಮಾಡುವಂತದ್ದೆಲ್ಲ ಸಿಂಪಲ್ ರಿಲೇಷನ್ಸ್ ಗಳೇ. ಸೊ ಹಾಗಾಗಿ ಡೈರೆಕ್ಟ್ ರಿಲೇಷನ್ ಗಳನ್ನ ಯೂಸ್ ಮಾಡ್ತೇವೆ, ಡಿರೈವೇಶನ್ಸ್ ಗಳು ಇರೋದು ಕಮ್ಮಿ. ಸೊ ಹಾಗಾಗಿ ನಾವೇನ್ ಹೇಳ್ಬಹುದು, ತುಂಬಾ ಈಸಿ ಪ್ರಾಬ್ಲಮ್ಸ್ ಗಳು ಬರ್ತವೆ ಇಲ್ಲಿ. ಸೊ ಹಿಯರ್ ಜಸ್ಟ್ ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್ಸ್ ಗಳು ಇರ್ತಾವೆ. ಇಲ್ಲೇನಿದೆ, ಅಬ್ಸಲ್ಯೂಟ್ ಟೆಂಪರೇಚರ್ ಆಫ್ ಎ ಗ್ಯಾಸ್ ಇಸ್ ಇನ್ಕ್ರೀಸ್ಡ್ 3 times. ಸೊ ಅಂದ್ರೆ ಫಸ್ಟ್ ನಮ್ಗೆ ಏನ್ ಬೇಕು, ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ ಟೆಂಪರೇಚರ್, ದಟ್ ಈಸ್ ಅಬ್ಸಲ್ಯೂಟ್ ಟೆಂಪರೇಚರ್. ಅಬ್ಸಲ್ಯೂಟ್ ಟೆಂಪರೇಚರ್ ಮತ್ತೆ ರೂಟ್ ಮೀನ್ ಸ್ಕ್ವೇರ್ ನಡುವಿನ ರಿಲೇಷನ್ ಬೇಕು. ಅಬ್ಸಲ್ಯೂಟ್ ಟೆಂಪರೇಚರ್ ಮತ್ತೆ VRMS ಹೇಗೆ ರಿಲೇಟ್ ಆಗಿದೆ ಅನ್ನೋದು ಬೇಕು. ಓಕೆ, ಸೊ ವಿ ನೋ ದಟ್ VRMS is equal to, ಹೇಗೆ ಬರೀತೇವೆ ನಾವು, VRMS is equal to square root of 3RT/m ಅಂತ ಬರೀತೇವೆ. ವೇರ್ 3 ಅನ್ನೋದು ಕಾನ್ಸ್ಟೆಂಟ್ ಟರ್ಮ್ ಆಯ್ತು. R is a ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್, ಅಗೇನ್ ಇಟ್ ಇಸ್ ಅ ಕಾನ್ಸ್ಟೆಂಟ್. T ವೇರಿ ಆಗ್ಬಹುದು. M ಅನ್ನೋದು ಫಾರ್ ಎ ಗಿವನ್ ಮಾಸ್ ಅಂದ್ರೆ ಫಾರ್ ಎ ಗಿವನ್ ಗ್ಯಾಸ್, ಕೊಟ್ಟಿರುವಂತ ಗ್ಯಾಸ್ಗೆ ಕೊಟ್ಟಿರುವಂತ ಮಟೀರಿಯಲ್ಗೆ M ಏನಾಗತ್ತೆ ಕಾನ್ಸ್ಟೆಂಟ್ ಆಗತ್ತೆ ಕೊಟ್ಟಿರುವಂತ ಮಾಸ್ಗೆ. ಸಪೋಸ್ ಮಾಸ್ ಅನ್ನ ಇನ್ಕ್ರೀಸ್ ಮಾಡಿದ್ರೆ ಅವಾಗ ಮೋಲಾರ್ ಮಾಸ್ ಚೇಂಜ್ ಆಗತ್ತೆ. ಅಥವಾ ಈ ಗ್ಯಾಸ್ ಬದಲು ಬೇರೆ ಗ್ಯಾಸ್ ಅನ್ನ ತಗೊಂಡ್ರೆ, ಫಾರ್ ಎಕ್ಸಾಂಪಲ್ ಆಕ್ಸಿಜನ್ ಬದಲು ನೈಟ್ರೋಜನ್ ಅನ್ನ ತಗೊಂಡ್ರೆ ಅವಾಗ ಮೋಲಾರ್ ಮಾಸ್ ಚೇಂಜ್ ಆಗತ್ತೆ. ಅದರ್ವೈಸ್ ಏನಿರುತ್ತೆ, ಮೋಲಾರ್ ಮಾಸ್ ಸೇಮ್ ಇರ್ತದೆ. ಸೊ ಹಾಗಾಗಿ ಫಾರ್ ಎ ಗಿವನ್ ಅಮೌಂಟ್ ಆಫ್ ಗ್ಯಾಸ್, so for a given amount of gas the m value is constant ಆಗುತ್ತೆ. ಸೊ ಹಾಗಾಗಿ ನಾವು ಇಲ್ಲಿ ಏನ್ ಮಾಡಬಹುದು ಅಂದ್ರೆ, this VRMS is directly proportional to square root of T ಅಲ್ವಾ. ಸೊ VRMS is directly proportional to square root of T ಅಂತ ರಿಲೇಷನ್ ಅನ್ನ ಯೂಸ್ ಮಾಡಬಹುದು. ಸೊ ಈ ರಿಲೇಷನ್ ಅನ್ನ ಇಟ್ಕೊಂಡು ಈ ಪ್ರಾಬ್ಲಮ್ ಅನ್ನ ನಾವು ಸಾಲ್ವ್ ಮಾಡಬಹುದು. ಸೊ ಹೇಗೆ ಮಾಡಬಹುದು, VRMS ಅನ್ನ V1 ಅಥವಾ VRMS 1 divided by root T1 ಅಲ್ವಾ, ಸ್ಕ್ವೇರ್ ರೂಟ್ ಆಫ್ T1 ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಆಗತ್ತೆ.
ಆ ಕಾನ್ಸ್ಟೆಂಟ್ ಬದಲು ನಾನೇನ್ ತಗೋತೇನೆ, VRMS in second case divided by square root of temperature, absolute temperature in second case. So T2 ಅಂತ ಬರೀತೇನೆ, T1 ಮತ್ತೆ T2 ಅಂತ ತಗೊಳ್ಳಿ. ಸೊ ಹಿಯರ್ ಯಾವ್ಯಾವ್ದು ವ್ಯಾಲ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಸೊ VRMS1 V ಅಂತ ಇಟ್ಕೊಂಡಿದ್ದೇವೆ ನಾವು ಅಲ್ವಾ. ಸೊ ದಿಸ್ ಇಸ್ V divided by square root of T1 is T, okay, into equals to VRMS2 ಗೊತ್ತಿಲ್ಲ, V2 ಅಂತ ಇಟ್ಕೊಂಡಿದ್ದೇನೆ, ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ T2. T2 ಎಷ್ಟಿದೆ ನಮ್ದು 3T ಅಲ್ವಾ. ಸ್ಕ್ವೇರ್ ರೂಟ್ ಆಫ್ T2 ಅಂದ್ರೆ 3T. ಸೊ ನಮಗೆ ಬೇಕಾಗಿದ್ದೇನು, V2 ಬೇಕು. V2 is equal to root 3T divided by root T, rearranging the terms into V ಅಂತ ಆಯ್ತು. ಸೊ ಇಲ್ಲಿ ಸ್ಕ್ವೇರ್ ರೂಟ್ ಆಫ್ 3T ಇದೆ ಅಂದ್ರೆ ಇಲ್ಲಿ ಸ್ಕ್ವೇರ್ ರೂಟ್ ಆಫ್ T ಮತ್ತೆ ಸ್ಕ್ವೇರ್ ರೂಟ್ ಆಫ್ T ಅನ್ನ ಕ್ಯಾನ್ಸಲ್ ಮಾಡಬಹುದು. ಉಳಿದಿದ್ದು ಯಾವುದು, ರೂಟ್ 3 ಇಂಟು V ಅಲ್ವಾ. ಸೊ ಈಗ ಏನ್ ರಿಲೇಷನ್ ಸಿಕ್ತು ನಮ್ಗೆ, V2 is equal to ರೂಟ್ 3 ಇಂಟು V. ಇದು ರಿಲೇಷನ್ ಸಿಕ್ತು. ನಮ್ ಕ್ವಶನ್ ಏನಿದೆ, ದ ರೂಟ್ ಮೀನ್ ಸ್ಕ್ವೇರ್ ವೆಲಾಸಿಟಿ ಆಫ್ ದ ಮಾಲಿಕ್ಯೂಲ್ ವಿಲ್ ಬಿಕಮ್ ರೂಟ್ ಆಫ್ 3 ಟೈಮ್ಸ್ ದ ಇನಿಷಿಯಲ್ RMS ಸ್ಪೀಡ್ ಆಗತ್ತೆ. ಸೊ ಅಲ್ವಾ, ರೂಟ್ 3 ಬೈ ಇಂಟು V. P ಅಂದ್ರೆ ಇನಿಷಿಯಲಿ ಎಷ್ಟಿತ್ತು ಅಂತ. ಸೊ ಹಾಗಾಗಿ ಆಪ್ಷನ್ ಯಾವುದು, ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. 7th ಕ್ವಶನ್ಗೆ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ವಿ ಮೂವ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅನ್ಕೋತೇನೆ. 8th ಕ್ವಶನ್ಗೆ ಹೋದ್ರೆ, ಸೊ ಸ್ವಲ್ಪ ಲೆಂದಿ ಕ್ವಶನ್ ಇಲ್ಲಿ. ಅ ಗ್ಯಾಸ್ ಮಾಲಿಕ್ಯೂಲ್ ಎಟ್ ದ ಸರ್ಫೇಸ್ ಆಫ್ ಅರ್ತ್ happens to have RMS speed for the gas at 0 degrees Celsius. Suppose it went straight up without colliding with other molecules, then the height reached by it is okay. ಸೊ ಇಲ್ಲಿ ನಾವು ಇನ್ನೊಂದು ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡಬೇಕು, ಕನ್ಸರ್ವೇಷನ್ ಆಫ್ ಎನರ್ಜಿ ಅನ್ನ ಯೂಸ್ ಮಾಡಬೇಕು. ಸೊ ಇಲ್ಲಿ ಏನಿದೆ ಕ್ವಶನ್, ಅ ಗ್ಯಾಸ್ ಮಾಲಿಕ್ಯೂಲ್ ಎಟ್ ದ ಸರ್ಫೇಸ್ ಆಫ್ ಅರ್ತ್ happens to have a RMS speed for the gas at 0 degree Celsius. Okay. So ಏನೇನ್ ಕೊಟ್ಟಿದ್ದಾರೆ, ಮಾಸ್ ಆಫ್ ದ ಮಾಲಿಕ್ಯೂಲ್ ಇಸ್ ಗಿವನ್ ಅಂಡ್ ಬೋಲ್ಟ್ಜ್ಮನ್ ಕಾನ್ಸ್ಟೆಂಟ್ ಇಸ್ ಗಿವನ್ ಅಲ್ವಾ. ಸೊ ಫಸ್ಟ್ ಗಿವನ್ ಥಿಂಗ್ಸ್ ಅನ್ನ ಬರ್ಕೊಂಡ್ರೆ, ಮಾಸ್ ಆಫ್ ದ ಮಾಲಿಕ್ಯೂಲ್ ಈಸ್ ಈಕ್ವಲ್ ಟು, ಮಾಸ್ ಆಫ್ ದಿ ಮಾಲಿಕ್ಯೂಲ್ ಈಸ್ ಈಕ್ವಲ್ ಟು m ಅಂತ ಇಟ್ಕೊಳ್ಳೋಣ. ದಿಸ್ ಇಸ್ ಈಕ್ವಲ್ ಟು 4.65 into 10 raised to -26 kg. ಓಕೆ, ಸೊ ಹಾಗೆ ಬೋಲ್ಟ್ಜ್ಮನ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಕೊಟ್ಟಿದ್ದಾರೆ, KB ಅಂತ ಡಿನೋಟ್ ಮಾಡ್ತೇವೆ. ದಿಸ್ ಇಸ್ ಈಕ್ವಲ್ ಟು 1.38 into 10 raised to -23 ಜೌಲ್ಸ್ ಪರ್ ಕೆಲ್ವಿನ್ ಅಲ್ವಾ. ಓಕೆ, ಸೊ ಮತ್ತೇನ್ ಕೊಟ್ಟಿದ್ದಾರೆ, ಅ ಗ್ಯಾಸ್ ಮಾಲಿಕ್ಯೂಲ್ ಎಟ್ ದ ಸರ್ಫೇಸ್ ಆಫ್ ದ ಅರ್ತ್ happens to have RMS speed for the gas at 0 degree Celsius. ಅಂದ್ರೆ ಟೆಂಪರೇಚರ್ is equal to how much, 0 degree Celsius ಅಂದ್ರೆ 0 plus 273, that is equal to 273 Kelvin ಅಂತ ಆಯ್ತು. ಓಕೆ, ಸಪೋಸ್ ಇಟ್ ವೆಂಟ್ ಸ್ಟ್ರೇಟ್ ಅಪ್, ಆ ಗ್ಯಾಸ್ ಮಾಲಿಕ್ಯೂಲ್ ಏನಾಗಿದೆ, ಮೇಲ್ಗಡೆ ಹೋಗ್ತಾ ಉಂಟು. ಇಟ್ ವೆಂಟ್ ಸ್ಟ್ರೇಟ್ ಅಪ್ ವಿದೌಟ್ ಕೊಲೈಡಿಂಗ್ ವಿತ್ ಅದರ್ ಮಾಲಿಕ್ಯೂಲ್. ಸೊ ಅರ್ತ್ ಸರ್ಫೇಸ್ ಮೇಲಿದೆ, ಅದು ಏನಾಗ್ತದೆ, ಹೈಟ್ ಅಲ್ಲಿ ಹೋಗ್ತಾ ಇದೆ. ಇಟ್ ಈಸ್ ಗೋಯಿಂಗ್ ಅಪ್, ಸ್ಟ್ರೇಟ್ ಅಪ್. ದೆನ್ ದ ಹೈಟ್ ರೀಚ್ಡ್ ಬೈ ಇಟ್ ಈಸ್, ಸೊ ಯಾವುದು ಒಂದು ಹೈಟ್ ಅನ್ನೋದು ರೀಚ್ ಆಯ್ತು. ಫಾರ್ ಎಕ್ಸಾಂಪಲ್ H ಹೈಟ್ ಅನ್ನ ರೀಚ್ ಆಗಿದೆ ಅಂತ ಇಟ್ಕೊಳ್ಳುವ. ಆ ಮಾಲಿಕ್ಯೂಲ್ ಎಷ್ಟು ಹೈಟ್ ಅನ್ನ ರೀಚ್ ಆಗಿದೆ, H ಹೈಟ್ ಅನ್ನ ರೀಚ್ ಆಗಿದೆ. ಓಕೆ, ಸೊ ಇದು H ಹೈಟ್ ಅನ್ನ ರೀಚ್ ಆಗಿದೆ ಅಂದ್ರೆ ಇದರ ಮೀನಿಂಗ್ ಏನಾಯ್ತು, ಪೊಟೆನ್ಶಿಯಲ್ ಎನರ್ಜಿ ಎಷ್ಟಾಗತ್ತೆ ಅದರದ್ದು ಈ ಪಾಯಿಂಟ್ ಗೆ ಬಂದಾಗ. ಅರ್ತ್ ಸರ್ಫೇಸ್ ಅಲ್ಲಿ ಪಾಯಿಂಟ್ ಓದಲಿಂದ ಸ್ಟಾರ್ಟ್ ಆಗಿದೆ, ಅದು ಅರ್ತ್ ಸರ್ಫೇಸ್ ಮೇಲೆ ಇಲ್ಲಿಗೆ ಎಲ್ಲಿ ಬಂತು, ಪಾಯಿಂಟ್ P ಗೆ ಬಂದಿದೆ, ರೀಚ್ ಆಗಿದೆ. ಸೊ ಹೀಗೆ ರೀಚ್ ಆಗುವಾಗ ಹೈಟ್ ಎಷ್ಟಿದೆ, ಪಾಯಿಂಟ್ P ಇಸ್ ಎಟ್ ಎ ಹೈಟ್ H ಫ್ರಮ್ ದಿ ಅರ್ತ್ ಸರ್ಫೇಸ್. ಓಕೆ, ಸೊ H ಹೈಟ್ ಅಲ್ಲಿ ಇದೆ ಯಾವುದು, ಪಾಯಿಂಟ್ P ಅನ್ನೋದು. ಸೊ ಈ ಕೇಸ್ ಅಲ್ಲಿ ನಾವೇನ್ ಹೇಳ್ಬಹುದು ಅಂದ್ರೆ, ಈ ಪಾಯಿಂಟ್ ಗೆ ಬಂದು ರೀಚ್ ಆದಾಗ ಅದಕ್ಕೆ ಏನ್ ಬರುತ್ತೆ, ಪೊಟೆನ್ಶಿಯಲ್ ಎನರ್ಜಿ ಬರ್ತದೆ.
ಸೊ ಪೊಟೆನ್ಷಿಯಲ್ ಎನರ್ಜಿ ಯಾಕೆ ಬರುತ್ತೆ ಅಂದ್ರೆ, ಪೊಟೆನ್ಷಿಯಲ್ ಎನರ್ಜಿ ಅಂದ್ರೆ ಏನು? ದ ಎನರ್ಜಿ ಪೊಸೆಸ್ಡ್ ಬೈ ಎ ಬಾಡಿ ಬೈ ವರ್ಚ್ಯೂ ಆಫ್ ಇಟ್ಸ್ ಪೊಸಿಷನ್ ಅಲ್ವಾ? ಪೊಸಿಷನ್ ಇಂದ ಬರುವಂತದ್ದು ಪೊಟೆನ್ಷಿಯಲ್ ಎನರ್ಜಿ. ಸೊ ಸಪೋಸ್ ಯಾವ್ದಾದ್ರು ಒಂದು ಪಾರ್ಟಿಕಲ್ ಮೂವ್ ಆಗ್ತಾ ಇದೆ ಅಂದ್ರೆ, ಮೋಷನ್ ಇದೆ ಅಂದ್ರೆ, ಅಲ್ಲಿ ಬರುವಂತ ಎನರ್ಜಿ ಕೆನೆಟಿಕ್ ಎನರ್ಜಿ ಅಂತ ಕರಿತೇವೆ. ಬೈ ಮೂವ್ಮೆಂಟ್ ಇಂದ ಬರುವಂತದ್ದು ಕೆನೆಟಿಕ್ ಎನರ್ಜಿ. ಹೈಟ್ ಇಂದ, ಇಲ್ಲಿಂದ ಬರುವಂತದ್ದು, ಪೊಸಿಷನ್ ಇಂದ ಬರುವಂತದ್ದು ಪೊಟೆನ್ಷಿಯಲ್ ಎನರ್ಜಿ. ಓಕೆ, ವೆನ್ ಇಟ್ ರೀಚ್ ಟು ಮ್ಯಾಕ್ಸಿಮಮ್ ಹೈಟ್ ಅನ್ನ ರೀಚ್ ಆದಾಗ ಅಲ್ಲಿ ಏನಾಯ್ತಂದ್ರೆ, ಇಲ್ಲಿಂದ ಇಲ್ಲಿ ತನಕ ಹೋಗೋದು ಕೆನೆಟಿಕ್ ಎನರ್ಜಿ ಇಸ್ ಕನ್ವರ್ಟೆಡ್ ಇಂಟು ಪೊಟೆನ್ಷಿಯಲ್ ಎನರ್ಜಿ. ಏನಾಗುತ್ತೆ? ಎಟ್ ಮ್ಯಾಕ್ಸಿಮಮ್ ಹೈಟ್ ಅಥವಾ ಎಟ್ ಪಾಯಿಂಟ್ ಪಿ, ಪೊಸಿಷನ್ ಪಾಯಿಂಟ್ ಪಿ ಅಲ್ಲಿ ಏನಾಯ್ತು ಅಂದ್ರೆ, ಕೆನೆಟಿಕ್ ಎನರ್ಜಿ ಇಸ್ ಕನ್ವರ್ಟೆಡ್ ಇಂಟು ಏನಾಗತ್ತೆ? ಪೊಟೆನ್ಷಿಯಲ್ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ. ಅದು ಸ್ಟಾಪ್ ಆಯ್ತಂದ್ರೆ, ಹೈಟಿಗೆ ಹೋಗಿ ರೀಚ್ ಅಂದ್ರೆ ಸ್ಟಾಪ್ ಆಯ್ತಂದ್ರೆ ಕೆನೆಟಿಕ್ ಎನರ್ಜಿ ಏನಾಗುತ್ತೆ? ಸ್ಟಾಪ್ ಆಗುತ್ತೆ. ಇಟ್ ಇಸ್ ಕನ್ವರ್ಟೆಡ್ ಇಂಟು ಏನಾಗುತ್ತೆ? ಪೊಟೆನ್ಷಿಯಲ್ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ. ಅಕಾರ್ಡಿಂಗ್ ಟು ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ, ಅಟ್ ದಿಸ್ ಪಾಯಿಂಟ್ ನೈದರ್ ಎನರ್ಜಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್ ಅಲ್ವಾ? ಸೊ ಟೋಟಲ್ ಎನರ್ಜಿ ರಿಮೈನ್ಸ್ ಕಾನ್ಸ್ಟೆಂಟ್ ಅಂತ ತಗೊಳ್ತೇವೆ. ಸೊ ಎಟ್ ದಿಸ್ ಪಾಯಿಂಟ್ ಇಲ್ಲಿ ಏನಾಯ್ತು ಅಂದ್ರೆ, ದ ಕೆನೆಟಿಕ್ ಎನರ್ಜಿ ಈಸ್ ಈಕ್ವಲ್ ಟು ಪೊಟೆನ್ಷಿಯಲ್ ಎನರ್ಜಿ ಆಗುತ್ತೆ. ಅಟ್ ದಟ್ ಪಾಯಿಂಟ್ ಗ್ಯಾಸ್ ಮಾಲಿಕ್ಯೂಲಿನ ಕೆನೆಟಿಕ್ ಎನರ್ಜಿ ಈಸ್ ಈಕ್ವಲ್ ಟು ಪೊಟೆನ್ಷಿಯಲ್ ಎನರ್ಜಿ ಆಗುತ್ತೆ. ಓಕೆ, ಸೊ ಈಗ ಕೆನೆಟಿಕ್ ಎನರ್ಜಿಗೆ ಎಕ್ಸ್ಪ್ರೆಷನ್ ಅನ್ನು ನಾವು ಹೇಗೆ ಬರೀಬಹುದು? ಕೆನೆಟಿಕ್ ಎನರ್ಜಿ ಇಸ್ ಈಕ್ವಲ್ ಟು ಏನಾಯ್ತು? ಹಾಫ್ mv ಸ್ಕ್ವೇರ್. ಕರೆಕ್ಟಾ? ಕೆನೆಟಿಕ್ ಎನರ್ಜಿ ಎಕ್ಸ್ಪ್ರೆಷನ್ ಏನಿದೆ? ಹಾಫ್ mv ಸ್ಕ್ವೇರ್ ಈಸ್ ಈಕ್ವಲ್ ಟು ಪೊಟೆನ್ಷಿಯಲ್ ಎನರ್ಜಿ ಎಕ್ಸ್ಪ್ರೆಷನ್ ಏನಿದೆ? m ಇಂಟು g ಇಂಟು h ಅಂತ ಇದೆ ಅಲ್ವಾ? ಸೊ m ಇಂಟು g ಇಂಟು h ಅಂತ ಇದೆ. ಓಕೆ, ಸೊ ಇಲ್ಲಿ m ಅನ್ನೋದು ಕ್ಯಾನ್ಸಲ್ ಆಯ್ತು. ಸೊ ವಿ ಸ್ಕ್ವೇರ್ ನಮ್ಗೆ ಏನ್ ಬೇಕು? ಇಲ್ಲಿ ನಾವ್ ಏನನ್ನ ಕ್ಯಾಲ್ಕುಲೇಟ್ ಮಾಡಬೇಕು? ಹೈಟ್ ರೀಚ್ಡ್ ಬೈ ಇಟ್ ಈಸ್ h ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. h ಈಸ್ ಈಕ್ವಲ್ ಟು, ಈ ಇಕ್ವೇಶನ್ ಪ್ರಕಾರ h ಈಸ್ ಈಕ್ವಲ್ ಟು ಏನಾಯ್ತು? ವಿ ಸ್ಕ್ವೇರ್ ಡಿವೈಡ್ ಬೈ 2g. ಕರೆಕ್ಟಾ? where g is acceleration due to gravity. v square divided by 2g ಅನ್ನ ಮಾಡ್ತೀವಿ. ಸೊ v square divided by 2g ಅಂದ್ರೆ v square ಗೆ ವ್ಯಾಲ್ಯೂ ಬೇಕು. v ಅನ್ನೋದು ಏನನ್ನ ರಿಪ್ರೆಸೆಂಟ್ ಮಾಡುತ್ತೆ? ಇಲ್ಲಿ RMS ಸ್ಪೀಡ್ ಅನ್ನ ರಿಪ್ರೆಸೆಂಟ್ ಮಾಡುತ್ತೆ. v represents the RMS ಸ್ಪೀಡ್ ಅನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬಹುದು? ಓಕೆ, ಸೊ v ವ್ಯಾಲ್ಯೂ ಬೇಕಲ್ವಾ ನಮ್ಗೆ? v RMS ಅಥವಾ v is equal to ಫಾರ್ಮುಲಾ ಏನಿದೆ? ಸ್ಕ್ವೇರ್ ರೂಟ್ ಆಫ್ 3RT ಅಂತ ಇದೆ. ಅಥವಾ ಇದನ್ನ ನಾವೇನ್ ಮಾಡ್ಬೋದು ಅಂದ್ರೆ 3KT ಡಿವೈಡೆಡ್ ಬೈ m ಅಂತ ಬರೀಬೇಕು. m is the ಮಾಸ್ ಅಲ್ವಾ? ಮಾಸ್ ಆಫ್ ದ ಮಾಲಿಕ್ಯೂಲ್. kb by m ಅಂತ ಅಂದ್ರೆ r ಅನ್ನ ರಿಪ್ರೆಸೆಂಟ್ ಮಾಡುತ್ತೆ. m is the ಮಾಸ್ ಆಫ್ ದಿ ಮಾಲಿಕ್ಯೂಲ್. ಸೊ ಇಲ್ಲಿ ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ, ನಾವು v ಅಲ್ಲಿ ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆಕ್ಚುಲಿ ವಿ ಸ್ಕ್ವೇರ್ ಅನ್ನ ಮಾಡ್ಕೋಬಹುದು. ಯಾಕಂದ್ರೆ ನಮ್ಗೆ ಬೇಕಾಗಿದ್ದು ವಿ ಸ್ಕ್ವೇರ್ ವ್ಯಾಲ್ಯೂ. ಓಕೆ, ಅಥವಾ ವಿ ಅನ್ನೇ ಮಾಡ್ತೀರಿ ಅಂತಂದ್ರೆ 3 ಇಂಟು ಕೆ ವ್ಯಾಲ್ಯೂ ಇದೆ ಅಲ್ವಾ? ಬೋಲ್ಟ್ಜ್ಮನ್ ಕಾನ್ಸ್ಟೆಂಟ್ 1.38 ಇಂಟು 10⁻28. ಸಾರಿ 23. ಟಿ ಅಂದ್ರೆ ಟೆಂಪರೇಚರ್, 0 ಡಿಗ್ರಿ ಸೆಲ್ಸಿಯಸ್ ಅಂದ್ರೆ 273 ಕೆಲ್ವಿನ್. ಸೊ ಎಂ ಅಂದ್ರೆ ಮಾಸ್ ಆಫ್ ದ ಮಾಲಿಕ್ಯೂಲ್ ಅನ್ನ ಕನ್ಸಿಡರ್ ಮಾಡ್ತೇವೆ. ಸೊ ಈ ವ್ಯಾಲ್ಯೂಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ದ ವಿ RMS ವ್ಯಾಲ್ಯೂ ಎಷ್ಟು ಬರುತ್ತೆ ಅಂದ್ರೆ, ಇಟ್ ಈಸ್ ನಿಯರ್ಲಿ ಈಕ್ವಲ್ ಟು, ಕ್ಯಾಲ್ಕುಲೇಟರ್ ಅನ್ನು ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿದ್ರೆ ದ ವ್ಯಾಲ್ಯೂ ಇಸ್ ನಿಯರ್ಲಿ ಈಕ್ವಲ್ ಟು 493 ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಬರುತ್ತೆ. ಓಕೆ, ಸೊ 493 ಮೀಟರ್ ಪರ್ ಸೆಕೆಂಡ್. ಸೊ ಈ ವಿ ವ್ಯಾಲ್ಯೂ ಅನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡುವಂತದ್ದು 493 ಸ್ಕ್ವೇರ್ ಡಿವೈಡೆಡ್ ಬೈ 2 ಇಂಟು 9.8. ಸೊ ದ ವ್ಯಾಲ್ಯೂ ಕಮ್ಸ್ ಔಟ್ ಟು ಬಿ, ವ್ಯಾಲ್ಯೂ ಎಷ್ಟು ಬರುತ್ತೆ ಅಂದ್ರೆ 12,403 ಮೀಟರ್. ವ್ಯಾಲ್ಯೂಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಜಿ ಅಂದ್ರೆ 9.8, ವಿ ಅಂದ್ರೆ 493. ಸೊ ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 12,400 ಹತ್ರ ಬರುತ್ತೆ. ವ್ಯಾಲ್ಯೂ ಎಷ್ಟು ಬರುತ್ತೆ? 12,400. ಸೊ ದಿಸ್ ಇಸ್ ಈಕ್ವಲ್ ಟು, ಇದನ್ನ ನಾವು ಹೇಗೆ ಬರೀಬಹುದು ಅಂದ್ರೆ ಇನ್ ಟರ್ಮ್ಸ್ ಆಫ್ ಯಾವುದು? 10⁴ ಅಲ್ಲಿ ಬರೆಯೋಣ. ಇದನ್ನ 10⁴ ಅಲ್ಲಿ ಬರೆದ್ರೆ 1 2 3 4
1.2 ಅಂತ ತಗೊಳ್ಬಹುದು ಇಂಟು ಅಲ್ವಾ 1.2 ಇಂಟು 10⁴. 1 2 3 4 ಓಕೆ 10⁴ ಮೀಟರ್. 1.2 ಇಂಟು 10⁴ ಬಂದಿದ್ದು ಯಾವುದು ಇದು ಅಲ್ವಾ. ಮೀಟರ್ಸ್ ಅಲ್ಲಿ ಬರಬೇಕು, ಇದು ಸೆಂಟಿಮೀಟರ್ ಅಲ್ಲಿ ಇದೆ ಬಟ್ ಮೀಟರ್ಸ್ ಅಲ್ಲಿ ಇರುವಂತದ್ದು ಯಾವುದು ಆಪ್ಷನ್ ಎ. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. 1.22 ಇಂಟು 10⁻+4. ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅನ್ಕೋತೇನೆ. ಸೊ ನೆಕ್ಸ್ಟ್ ವಿ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ಸ್ವಲ್ಪ ಯೂಸ್ ಮಾಡಬೇಕು ಇಲ್ಲಿ. ಒಂದು ಕಾನ್ಸೆಪ್ಟ್ ಎಕ್ಸ್ಟ್ರಾ ಏನಂದ್ರೆ ಕೆನೆಟಿಕ್ ಎನರ್ಜಿ ಇಸ್ ಕನ್ವರ್ಟೆಡ್ ಇಂಟು ಪೊಟೆನ್ಶಿಯಲ್ ಎನರ್ಜಿ. ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿಯನ್ನ ಯೂಸ್ ಮಾಡ್ತೇವೆ ಅಷ್ಟೇ ಅಟ್ ಮ್ಯಾಕ್ಸಿಮಮ್ ಹೈಟ್ ಅನ್ನ ರೀಚ್ ಆದಾಗ ಅಲ್ವಾ. ಸೊ ಇದೊಂದು ಕಾನ್ಸೆಪ್ಟ್ ಅನ್ನ ಎಕ್ಸ್ಟ್ರಾ ಆಗಿ ನಾವು ಮೆಕ್ಯಾನಿಕ್ಸಿನ ಈ ಪ್ರಾಪರ್ಟಿಯನ್ನ ಯೂಸ್ ಮಾಡ್ತೇವೆ. ಸೊ ನೆಕ್ಸ್ಟ್ ವಿ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. 9ನೇ ಕ್ವಶನ್ಗೆ ಹೋಗುವ. ಸೊ ಇಲ್ಲಿ ಏನಾಗತ್ತೆ ಅಂದ್ರೆ ಕ್ಯಾಲ್ಕುಲೇಷನ್ ಪಾರ್ಟ್ ಈಸ್ ಇಂಪಾರ್ಟೆಂಟ್. ಕಾನ್ಸೆಪ್ಟ್ ಎಲ್ಲಾನು ಸೇಮ್ ಅನ್ಸುತ್ತೆ ಬಟ್ ಆದ್ರೆ ಕ್ಯಾಲ್ಕುಲೇಟ್ ಮಾಡುವಾಗ ನಾವೇನ್ ಮಾಡ್ಬೇಕು, ಸರಿಯಾದ ಮೆಥಡ್ ಅನ್ನ ಯೂಸ್ ಮಾಡಬೇಕು. ಸೊ ಕ್ಯಾಲ್ವಿನ್ಗೆ ಕನ್ವರ್ಷನ್ ಇದ್ರೆ ಕ್ಯಾಲ್ವಿನ್ಗೆ ಕನ್ವರ್ಟ್ ಮಾಡಿ ಬರೀಬೇಕು. ಡಿಗ್ರಿ ಸೆಲ್ಸಿಯಸ್ಗೆ ಕನ್ವರ್ಟ್ ಆನ್ಸರ್ ಅನ್ನ ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಕೊಟ್ಟಿದ್ರೆ ಡಿಗ್ರಿ ಸೆಲ್ಸಿಯಸ್ಗೆ ಕನ್ವರ್ಟ್ ಮಾಡಿ ವ್ಯಾಲ್ಯೂಗಳನ್ನ ಬರೀಬೇಕು. ಓಕೆ, ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಕ್ವಶನ್ ತಗೊಂಡ್ರೆ, ದ ಟೆಂಪರೇಚರ್ ಎಟ್ ವಿಚ್ ದ ಮೀನ್ ಕೆನೆಟಿಕ್ ಎನರ್ಜಿ ಆಫ್ ದ ಮಾಲಿಕ್ಯೂಲ್ಸ್ ಆಫ್ ಎ ಗ್ಯಾಸ್ ಈಸ್ 1/3 ಆಫ್ ದ ಮೀನ್ ಕೆನೆಟಿಕ್ ಎನರ್ಜಿ ಆಫ್ ದ ಮಾಲಿಕ್ಯೂಲ್ಸ್ ಎಟ್ 180 ಡಿಗ್ರಿ ಸೆಲ್ಸಿಯಸ್ ಈಸ್. ಓಕೆ, ಸೊ ನಾವ್ ಏನ್ ಕ್ಯಾಲ್ಕುಲೇಟ್ ಮಾಡಬೇಕು, ಟೆಂಪರೇಚರ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಟೆಂಪರೇಚರ್ ಎಟ್ ವಿಚ್ the mean kinetic energy of the molecules of gas is 1/3 of the mean kinetic energy of the molecules at 180 degree Celsius ಅಲ್ವಾ. ಸೊ ಇಲ್ಲಿ ನಾವು ಏನ್ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡ್ತೇವೆ ಅಂದ್ರೆ ಫ್ರಮ್ ಕೆನೆಟಿಕ್ ಥಿಯರಿ ಆಫ್ ಗ್ಯಾಸಸ್. ಕೆನೆಟಿಕ್ ಥಿಯರಿ ಆಫ್ ಗ್ಯಾಸಸ್ ಏನ್ ಹೇಳತ್ತೆ, ಅದರಲ್ಲಿ ಒಂದು ಇಂಪಾರ್ಟೆಂಟ್ ಅಸಂಪ್ಷನ್ ಇದೆ. ಸೊ ಅಸಂಪ್ಷನ್ ಏನ್ ಹೇಳ್ತದಂದ್ರೆ ಅದು ಪ್ರೂವ್ ಕೂಡ. ಸೊ the kinetic energy, the mean kinetic energy or average kinetic energy is directly proportional to ಏನಾಗಿರುತ್ತೆ, its absolute temperature ಅಲ್ವಾ. ಸೊ ನಾವು ಯೂಸ್ ಮಾಡಿದ್ವಿ the kinetic average kinetic energy or mean kinetic energy of a gas molecule is directly proportional to its absolute temperature. ಓಕೆ, ಸೊ ಇದೇ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡಿದ್ರೆ ನಾವಿಲ್ಲಿ ಈ ಕೆ ಅಂತ ಇಟ್ಕೊಳ್ಳುವ. ಈ ಕೆ is directly proportional to T or EK by T is constant ಅಂತ ಬರೀಬಹುದು ಅಲ್ವಾ. ಸೊ ಇದರ ಮೀನಿಂಗ್ ಏನಾಯ್ತು, kinetic energy at first case divided by T1 is equal to kinetic energy at the second case divided by T2. ಓಕೆ, ಸೊ ಇದೇ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡ್ತೇವೆ. ಈಗ ಗಿವನ್ ಡಾಟಾಸ್ ಗಳಿಗೆ ಹೋದ್ರೆ ಏನೇನ್ ಡಾಟಾ ಕೊಟ್ಟಿದ್ದಾರೆ, mean kinetic energy of the molecule of gas is 1/3 of the mean kinetic energy of the molecules at 180 degree Celsius ಅಲ್ವಾ. ಸೊ ಇಲ್ಲಿ ಫಸ್ಟ್ ಕೇಸ್ ಅಲ್ಲಿ T1 is equal to ನಾವೇನ್ ತಗೊಳ್ಳುವ, T1 is equal to T. ಓಕೆ, T2 ಗೊತ್ತಿಲ್ಲ, T2 ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಅಟ್ ದ ಸೇಮ್ ಟೈಮ್ kinetic energy is equal to ಏನಾಗುತ್ತೆ, K1 ಅಥವಾ ಈ K1 ಅಂತ ತಗೊಂಡ್ರೆ ಈ K1 ಅನ್ನ ನಾವೇನ್ ಮಾಡುವ, ಕೆ ಅಂತ ಡಿನೋಟ್ ಮಾಡುವ. ಕೆನೆಟಿಕ್ ಎನರ್ಜಿನ ಕೆ ಅಂತ ಡಿನೋಟ್ ಮಾಡುವ. ಬಟ್ ಟೆಂಪರೇಚರ್ ಇಸ್ ಈಕ್ವಲ್ ಟು ಎಷ್ಟಾದಾಗ, 180 ಡಿಗ್ರಿ ಸೆಲ್ಸಿಯಸ್ ಆದಾಗ ಅಲ್ವಾ. ಸಾರಿ, ಏನ್ ಕೊಟ್ಟಿದ್ದಾರೆ ಇಲ್ಲಿ, ಟೆಂಪರೇಚರ್ ಇಸ್ 180. ಕ್ವಶನ್ ಅನ್ನ ಇನ್ನೊಂದ್ಸರಿ ಕರೆಕ್ಟ್ ಆಗಿ ನೋಡಿದ್ರೆ ಓಕೆ, ಏನ್ ಹೇಳ್ತಾರ ಅವರು, temperature at which the mean kinetic energy of the molecules of gas is 1/3 of the mean kinetic energy of the molecules at 180 degree Celsius ಅಂತ ಹೇಳ್ತಾರಲ್ವಾ. ಸೊ ಈಗ ನಾವು T1 ಅನ್ನ 180 ಡಿಗ್ರಿ ಸೆಲ್ಸಿಯಸ್ ಅಂತ ಇಟ್ಕೊಳ್ಳೋದು. T1 ಎಷ್ಟಾಗತ್ತೆ, 273 plus 180 that is equal to how much, 3
453 ಕೆಲ್ವಿನ್ ಆಯ್ತು ಅಲ್ವಾ? ಸೊ ದಿಸ್ ಇಸ್ ಹೌ ಮಚ್? 453 ಕೆಲ್ವಿನ್ ಆಯ್ತು. ಯಾವುದು? T1. ಸೊ T1 ನಲ್ಲಿ ಟೆಂಪರೇಚರ್ ಎನರ್ಜಿ ಎಷ್ಟಿದೆ? T1 ನಲ್ಲಿ K1 ಈಸ್ ಈಕ್ವಲ್ ಟು ಎಷ್ಟು? K ಅಂತ ತಗೊಳ್ಳುವ. ಅಂದ್ರೆ ಈ K1 ಈಸ್ ಈಕ್ವಲ್ ಟು K ಅಂತ ತಗೊಳ್ಳುವ ಕೆನೆಟಿಕ್ ಎನರ್ಜಿ ಅಂತ. ಆಯ್ತಾ? ಸೊ T2 ಗೊತ್ತಿಲ್ಲ, ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಬಟ್ ಅಟ್ ದಟ್ ಕೇಸ್ ಅಲ್ಲಿ ಈ K2 ಈಸ್ ಈಕ್ವಲ್ ಟು ಹೌ ಮಚ್? 1/3 ಆಫ್ ದಿ ಇನಿಷಿಯಲ್ ವ್ಯಾಲ್ಯೂ. ಅಂದ್ರೆ 1/3 ಆಫ್ ದಿ ಇನಿಷಿಯಲ್ ವ್ಯಾಲ್ಯೂ ಅಂದ್ರೆ K/3 ಆಯ್ತು. ಓಕೆ, ಸೊ ಈಗ ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ, ಈ ಫಾರ್ಮುಲಾದಲ್ಲಿ ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ, ಈ K1 ಇಸ್ K ಡಿವೈಡೆಡ್ ಬೈ T1 ಇಸ್ ಎಷ್ಟಾಗತ್ತೆ? 273 ಪ್ಲಸ್ 180, ದಟ್ ಮೀನ್ಸ್ 453 ಈಸ್ ಈಕ್ವಲ್ ಟು K2 is how much? K/3 divided by T2 ಗೊತ್ತಿಲ್ಲ, T2 ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಲ್ವಾ? ಸೊ T2 ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಇಲ್ಲಿ K ಮತ್ತೆ K ಕ್ಯಾನ್ಸಲ್ ಆಗತ್ತೆ. T2 is equal to, we can write it as 453 divide by 3 ಬರೀಬಹುದಲ್ವಾ? ಇದು ಡಿನಾಮಿನೇಟರ್ ಬರುತ್ತೆ 453/3. ಸೊ ದಿಸ್ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ? 151 ಬಂತು. ಇದು ಯಾವುದ್ರಲ್ಲಿ ಬಂತು ಹೇಳಿ? ಕ್ಯಾಲ್ವಿನ್ ಅಲ್ಲಿ ಬಂತು. 151 ಕ್ಯಾಲ್ವಿನ್ ಬಂತು. ಬಟ್ ನಾವೇನ್ ಮಾಡಬೇಕು? ಸೊ ಇದನ್ನ ಡಿಗ್ರಿ ಸೆಲ್ಸಿಯಸ್ಗೆ ಕನ್ವರ್ಟ್ ಮಾಡಬೇಕು ಅಲ್ವಾ? ಸೊ ನಮಗೆ ಬಂದಿದ್ದು ಯಾವುದ್ರಲ್ಲಿ? ಇದು 151 ಕ್ಯಾಲ್ವಿನ್ ಬಂದಿದೆ. ಇದನ್ನ ನಾವೇನ್ ಮಾಡಬೇಕು? ಯಾಕಂದ್ರೆ ಇಲ್ಲಿ ನಾವು ಕ್ಯಾಲ್ವಿನ್ಗೆ ಕನ್ವರ್ಟ್ ಮಾಡಿದ್ವಿ, ಸೊ ಹಾಗಾಗಿ ಬಂದಿದ್ದು ಆನ್ಸರು ಕ್ಯಾಲ್ವಿನ್ ಅಲ್ಲಿ ಇರುತ್ತೆ. ಸೊ ಇದನ್ನ ಡಿಗ್ರಿ ಸೆಲ್ಸಿಯಸ್ಗೆ ನಾವು ಕನ್ವರ್ಟ್ ಮಾಡಬೇಕು. ಸೊ ಹೇಗೆ ಕನ್ವರ್ಟ್ ಮಾಡೋದು? ಡಿಗ್ರಿ ಸೆಲ್ಸಿಯಸ್ಗೆ ಕನ್ವರ್ಟ್ ಮಾಡುವಾಗ ಕ್ಯಾಪಿಟಲ್ T ಇಸ್ ಈಕ್ವಲ್ ಟು T ಪ್ಲಸ್ 273 ಅಂತ ಇದೆ. T ಇಸ್ ಈಕ್ವಲ್ ಟು 2 ಪ್ಲಸ್ 273. ದಟ್ ಮೀನ್ಸ್ ಸ್ಮಾಲ್ t ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಬೇಕು ಅಂದ್ರೆ T ಮೈನಸ್ 273. T ಮೈನಸ್ 273 ಅಂದ್ರೆ T ಎಷ್ಟು ಬಂದಿದೆ ನಮ್ದು? 151 ಮೈನಸ್ 273. ದಟ್ ಈಸ್ ಈಕ್ವಲ್ ಟು 151 ಮೈನಸ್ 273 ಮಾಡಿದ್ರೆ ಎಷ್ಟು ಬರ್ತದೆ? 221 ಅಲ್ವಾ? ಓಕೆ, ನೆಗೆಟಿವ್ ಸೈನ್ ಇದೆ. ಮೈನಸ್ 122 ಡಿಗ್ರಿ ಸೆಲ್ಸಿಯಸ್ ಅಂದ್ರೆ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನಾವೇನ್ ಮಾಡ್ಬೇಕು? ಇಲ್ಲಿ ಡಿಗ್ರಿ ಸೆಲ್ಸಿಯಸ್ಗೆ ಕನ್ವರ್ಟ್ ಮಾಡಿ ಬರೀಬೇಕು. ಅಂದ್ರೆ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಆಗತ್ತೆ. ಸೊ ಇದನ್ನ ನೆನ್ಪಿಟ್ಕೋಬೇಕು MCQ ಮಾಡುವಾಗ. ಸೊ ಏನಾಗತ್ತೆ? ಯಾವುದು ಟೆಂಪರೇಚರ್ ಅನ್ನ ಕ್ಯಾಲ್ವಿನ್ ನಲ್ಲಿ, ಫಾರ್ಮುಲಾ ಎಲ್ಲ ಅಪ್ಲೈ ಆಗೋದು ಟೆಂಪರೇಚರ್ ಅನ್ನ ಕ್ಯಾಲ್ವಿನ್ ನಲ್ಲಿ ಇಟ್ಟಾಗ. ಸಪೋಸ್ ನಾವು ಡಿಫರೆನ್ಸ್ ತಗೊಂಡ್ರೆ, ಡೆಲ್ಟಾ T ತಗೊಂಡ್ರೆ, ಆ ಕೇಸಲ್ಲಿ ಏನಾಗತ್ತೆ? ಕ್ಯಾಲ್ವಿನ್ ನಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರು ಒಂದೇ, ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರು ಒಂದೇ, ಆವಾಗ ವ್ಯಾಲ್ಯೂಸ್ ಚೇಂಜ್ ಆಗೋದಿಲ್ಲ. ಬಟ್ ಇಲ್ಲೆಲ್ಲ kinetic energy is directly proportional to temperature ಅಂತ ತಗೊಳ್ಳುವಾಗೆಲ್ಲ ಅಬ್ಸಲ್ಯೂಟ್ ಟೆಂಪರೇಚರ್ ಅನ್ನ ಯೂಸ್ ಮಾಡಬೇಕು. ಅಥವಾ ಐಡಿಯಲ್ ಗ್ಯಾಸ್ ಇಕ್ವೇಶನ್ ಅನ್ನ ಯೂಸ್ ಮಾಡ್ತಾ ಇದ್ದೇವೆ ಅಂದ್ರೆ ಅಲ್ಲೂ ಅಷ್ಟೇ ಅಬ್ಸಲ್ಯೂಟ್ ಟೆಂಪರೇಚರ್ ಅನ್ನ ಯೂಸ್ ಮಾಡಬೇಕು. ಕ್ಯಾಲ್ವಿನ್ ಸ್ಕೇಲ್ ಅನ್ನ ಯೂಸ್ ಮಾಡಬೇಕು. ಐ ಹೋಪ್ ಇದು ಕ್ಲಿಯರ್ ಆಗಿದೆ. ನೆಕ್ಸ್ಟ್ ವಿ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ಸೊ ದಿಸ್ ಇಸ್ ದ ಡೈರೆಕ್ಟ್ ಕ್ವಶನ್. ಡಿಗ್ರಿ ಆಫ್ ಫ್ರೀಡಮ್ ಫಾರ್, ಏನಿದೆ ಕ್ವಶನ್? ಡಿಗ್ರಿ ಆಫ್ ಫ್ರೀಡಮ್ ಫಾರ್ polyatomic gas is degree of freedom for polyatomic gas. So degree of freedom ಅನ್ನ ನಾವು ಹೇಗೆ ಡಿಫೈನ್ ಮಾಡ್ತೇವೆ? ಇಟ್ ಈಸ್ ದ, ಹೇಗೆ ಹೇಳ್ತೇವೆ? ಡಿಗ್ರಿ ಆಫ್ ಫ್ರೀಡಮ್ ಫಾರ್ polyatomic gas ಅಂತ ಇದೆ. ಸೊ ಹೇಗೆ ಡಿಫೈನ್ ಮಾಡ್ತೇವೆ ನಾವು ಡಿಗ್ರಿ ಆಫ್ ಫ್ರೀಡಮ್ ಅನ್ನ? ದ ನಂಬರ್ ಆಫ್ ಇಂಡಿಪೆಂಡೆಂಟ್ ವೇಸ್ ಇನ್ ವಿಚ್ ದ, ಅಥವಾ ಮಾಲಿಕ್ಯೂಲ್ ಕ್ಯಾನ್ ಮೂವ್ ಅಂತ ಹೇಳ್ತೇವೆ. ಅಥವಾ ಇದನ್ನ ನಾವು ಏನ್ ಹೇಳ್ಬಹುದು? ದ ನಂಬರ್ ಆಫ್ ಕೋಆರ್ಡಿನೇಟ್ಸ್ required ಅಲ್ವಾ? independent coordinates required to point out the position or configuration of the system ಅಂತ ಹೇಳ್ತೇವೆ. ಓಕೆ, ಸೊ ಡಿಗ್ರಿ ಆಫ್ ಫ್ರೀಡಮ್ ಫಾರ್ ಪಾಲಿಅಟಾಮಿಕ್ ಗ್ಯಾಸ್. ಪಾಲಿಅಟಾಮಿಕ್ ಗ್ಯಾಸ್ ಅಂದ್ರೆ, ಸೊ ಪಾಲಿಅಟಾಮಿಕ್ ಅಂತ ನಾವು ಯಾವುದಕ್ಕೆ ಕರೀತೇವೆ ಅಂದ್ರೆ, ಪಾಲಿಅಟಾಮಿಕ್ ಗ್ಯಾಸ್ ಮಾಲಿಕ್ಯೂಲ್ ಅಥವಾ ಪಾಲಿಅಟಾಮಿಕ್ ಗ್ಯಾಸ್ ಅಂದ್ರೆ ದ ನಂಬರ್ ಆಫ್ ಆಟಮ್ಸ್ ಇಸ್ ಮೋರ್ ದೆನ್ 2. ಹೇಗಿರ್ಬೇಕು? ನಂಬರ್ ಆಫ್ ಆಟಮ್ಸ್ ಈಸ್ ಮೋರ್ ದೆನ್ 2, ಎರಡಕ್ಕಿಂತ ಜಾಸ್ತಿ ಇರಬೇಕು. ಓಕೆ, ಸೊ ಈಗ
ಇದಕ್ಕೆ ಪಾಲಿಅಟಾಮಿಕ್ ಗ್ಯಾಸ್ ಮಾಲಿಕ್ಯೂಲ್ಗೆ ಡಿಗ್ರಿ ಆಫ್ ಫ್ರೀಡಮ್ ಎಷ್ಟು ಅಂತ ನಾವು ಫೈಂಡ್ ಔಟ್ ಮಾಡ್ಲಿಕ್ಕಿದೆ. ಸೊ ಸಪೋಸ್ ದೆರ್ ಆರ್ 2 ಐಟಮ್ಸ್ ಡೈ ಅಟಾಮಿಕ್ ಇದ್ರೆ, ಇಫ್ ದೆರ್ ಆರ್ 2 ಐಟಮ್ಸ್ ಇದ್ರೆ ಅವಾಗ ಏನಿರುತ್ತೆ, 3 ಟ್ರಾನ್ಸ್ಲೇಷನಲ್ ಡಿಗ್ರೀಸ್ ಆಫ್ ಫ್ರೀಡಮ್ ಇರುತ್ತೆ ಪ್ಲಸ್ 2 ರೊಟೇಷನಲ್ ಡಿಗ್ರೀಸ್ ಆಫ್ ಫ್ರೀಡಮ್ ಇರುತ್ತೆ. ಟೋಟಲ್ ಎಷ್ಟು? 5 ಡಿಗ್ರೀಸ್ ಆಫ್ ಫ್ರೀಡಮ್ ಇರುತ್ತೆ. ಸೊ ಡೈ ಅಟಾಮಿಕ್ ಆದ್ರೆ ಎಷ್ಟು? 5 ಡಿಗ್ರೀಸ್ ಆಫ್ ಫ್ರೀಡಮ್. ಸೊ ಹಾಗಾಗಿ ಡೈ ಅಟಾಮಿಕ್ ಇಂತ ನೆಕ್ಸ್ಟ್ ಟ್ರೈ ಅಟಾಮಿಕ್ ಅಂದ್ರೆ ದಟ್ ಈಸ್ ಎನ್ ಎಕ್ಸಾಂಪಲ್ ಫಾರ್ ಪಾಲಿಅಟಾಮಿಕ್. ಸೊ ಇದರಲ್ಲಿ ಏನಾಗಬೇಕು? ಗ್ರೇಟರ್ ದೆನ್ 5 ಅಂತೂ ಇರಲೇಬೇಕು. ಗ್ರೇಟರ್ ದೆನ್ 5 ಜೊತೆಗೆ ಇಟ್ ಮೇ ಬಿ ಈಕ್ವಲ್ ಟು 6 ಆಗ್ಬಹುದು ಪಾಲಿಅಟಾಮಿಕ್ ಅಲ್ಲಿ, ಅಥವಾ ಗ್ರೇಟರ್ ದೆನ್ 6 ಆಗ್ಬಹುದು. ಸೊ ಅದಕ್ಕಿಂತ ಇದು ಯಾವುದು ಸ್ಯಾಟಿಸ್ಫೈ ಆಗಲ್ಲ. ಸೊ ಹಾಗಾಗಿ ಇಕ್ವೇಶನ್ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಇಟ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 6 ಆಗುತ್ತೆ. ಯಾಕಂದ್ರೆ ಡೈಅಟಾಮಿಕ್ ಗೆ 5 ಇದೆ. ಸೊ ಅದಕ್ಕಿಂತ ಜಾಸ್ತಿ ಆಗ್ಬೇಕು ಪಾಲಿಅಟಾಮಿಕ್ ಗೆ. ಯಾಕಂದ್ರೆ ನಂಬರ್ ಆಫ್ ಐಟಮ್ಸ್ ಮೋರ್ ದೆನ್ 2 ಆದ್ರೆ ದೆನ್ ಇಟ್ ಇಸ್ ಕಾಲ್ಡ್ ಪಾಲಿಅಟಾಮಿಕ್ ಗ್ಯಾಸ್ ಮಾಲಿಕ್ಯೂಲ್. ಓಕೆ, 11th ಕ್ವಶನ್ ಗೆ ಹೋದ್ರೆ ಏನಿದೆ ಕ್ವಶನ್? ಎ ಟ್ಯಾಂಕ್ ಕಂಟೈನ್ಸ್ 30 kg of O2 gas at a gas pressure of 8.70 atmosphere. If the oxygen is replaced by helium at the same temperature, ಸ್ವಲ್ಪ lengthy question ಇದು, then the mass in kilograms of helium required to produce a gas pressure of 7 atmosphere ಅಂತ ಇದೆ ಅಲ್ವಾ? ಸೊ ಏನ್ ಕೊಟ್ಟಿದ್ದಾರೆ ಇಲ್ಲಿ? A tank contains 30 kg of O2 gas. Okay. What are the given data here? ಏನ್ ಕೊಡ್ತಾರೆ? Mass of oxygen ಅಲ್ವಾ? M is equal to how much? 30 kg of O2. Okay. At a gas pressure of 8.70 atmospheric pressure. ಅಂದ್ರೆ P1 is equal to 8.70 atm. Okay. Atmosphere. If the oxygen is replaced by ಏನ್ ಹೇಳ್ತಾರೆ ಅವರು? ಹೀಲಿಯಂ. ಓಕೆ, ಎಮ್ ಡ್ಯಾಶ್ ಅಂದ್ರೆ ಹೀಲಿಯಂ ಅಂತ ತಗೊಳ್ತೇವೆ. ಇಲ್ಲಿ ಏನ್ ಮಾಡ್ತಾರೆ? ಹೀಲಿಯಂ ಇಂದ ರಿಪ್ಲೇಸ್ ಮಾಡಿದ್ದಾರೆ. ಹೀಲಿಯಂ ಇಂದ ರಿಪ್ಲೇಸ್ ಮಾಡಿದ್ದಾರೆ. ಸೊ ದ ಮಾಸ್ ರಿಕ್ವೈರ್ಡ್ ಅಲ್ವಾ ಇನ್ ಕಿಲೋಗ್ರಾಮ್ಸ್, ಹೀಲಿಯಂ ಮಾಸ್ ಇದು ಎಷ್ಟಿರತ್ತೆ ಅಂತ ಮಾಡ್ಬೇಕು ನಾವು. ಗೊತ್ತಿಲ್ಲ ನಮ್ಗೆ ಎಷ್ಟು ಅಂತ. Required to produce a gas pressure of 7 atmosphere is, pressure ಎಷ್ಟಾಗಬೇಕು? ಪ್ರೆಷರ್ ಹೇಗೆ ಚೇಂಜ್ ಆಗಬೇಕು? 8.7 ಇರೋದು 7 atmospheric pressure ಆಗಬೇಕು. ಓಕೆ, ಸೊ ಇವಿಷ್ಟು ಗಿವನ್ ಡಾಟ್. ಸೊ ಈಗ ನಾವ್ ಏನ್ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡೋದು ಅಂದ್ರೆ ಇಲ್ಲಿ, ಸೊ ನಮಗೆ ಗೊತ್ತು, ನಿನ್ನೆ ಕ್ಲಾಸಲ್ಲಿ ನಾನು ಒಂದು ಕ್ವಶನ್ಗೆ ಹೇಳಿದ್ದೆ, 3rd ಕ್ವಶನ್ ಹೇಳುವಾಗ, ದ ಪ್ರೆಷರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು, ಓಕೆ, ಪ್ರೆಷರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮೋಲಾರ್ ಮಾಸ್. ಯಾಕಂದ್ರೆ ಇಕ್ವೇಶನ್ ಏನಿದೆ, ಐಡಿಯಲ್ ಗ್ಯಾಸ್ ಇಕ್ವೇಶನ್ ಏನಿದೆ, ಪಿ ವಿ ಇಸ್ ಈಕ್ವಲ್ ಟು NRT ಅಂತ ಬರೀತೇವೆ ಅಲ್ವಾ? ಆರ್ ದಿಸ್ ಪಿ ವಿ ಇಸ್ ಈಕ್ವಲ್ ಟು N ಅಂದ್ರೆ ನಂಬರ್ ಆಫ್ ಮೋಲ್ಸ್ ಅನ್ನ ರಿಪ್ರೆಸೆಂಟ್ ಮಾಡುತ್ತೆ. ದಿಸ್ ನಂಬರ್ ಆಫ್ ಮೋಲ್ಸ್ ಇಸ್ ಈಕ್ವಲ್ ಟು ಹೇಗೆ ಬರೀಬಹುದು ಅಂದ್ರೆ, ನಂಬರ್ ಆಫ್ ಮೋಲ್ಸ್ ಅನ್ನ ಮಾಸ್ ಡಿವೈಡೆಡ್ ಬೈ ಮೋಲಾರ್ ಮಾಸ್. ಮಾಸ್ ಡಿವೈಡೆಡ್ ಬೈ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಗಿವನ್, ಅಂದ್ರೆ ಮಾಸ್ ಡಿವೈಡೆಡ್ ಬೈ ಮಾಸ್ ಇನ್ ಕೆಜಿ ಡಿವೈಡೆಡ್ ಬೈ ಮೋಲಾರ್ ಮಾಸ್ ಇಂಟು RT ಅಂತ ಬರೀಬಹುದು. ಓಕೆ, ಸೊ ಇಲ್ಲಿ ಏನಾಗುತ್ತೆ? ಅ ಟ್ಯಾಂಕ್ ಕಂಟೇನ್ಸ್ ಅಂದ್ರೆ ಅಲ್ಲಿ ವಾಲ್ಯೂಮ್ ಏನ್ ಚೇಂಜ್ ಮಾಡಲಿಲ್ಲ, ವಾಲ್ಯೂಮ್ ಕಾನ್ಸ್ಟೆಂಟ್ ಇನ್ ದಿಸ್ ಕೇಸ್. ಸೊ ಟೆಂಪರೇಚರ್ ಎಟ್ ದ ಸೇಮ್ ಟೆಂಪರೇಚರ್, ಸೊ ಹಾಗಾಗಿ ಟೆಂಪರೇಚರ್ ಆಲ್ಸೋ ಕಾನ್ಸ್ಟೆಂಟ್. R ಇಸ್ ಆಲ್ರೆಡಿ ಕಾನ್ಸ್ಟೆಂಟ್. ಸೊ ಅಂದ್ರೆ ಯಾವಾಗ್ಲೂ ಕಾನ್ಸ್ಟೆಂಟ್ R ಅನ್ನೋದು. ಸೊ ಹಾಗಾಗಿ ನಾವೇನ್ ಹೇಳ್ಬಹುದು ಅಂದ್ರೆ, ಪ್ರೆಷರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮಾಸ್ ಡಿವೈಡೆಡ್ ಬೈ ಮೋಲಾರ್ ಮಾಸ್. ನಂಬರ್ ಆಫ್ ಮೋಲ್ಸ್ಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ಸೊ ಈ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡಿಕೊಂಡು ನಾವೇನ್ ಮಾಡಬಹುದು, ಇಲ್ಲಿ ಇಕ್ವೇಶನ್ ನ ಸಾಲ್ವ್ ಮಾಡಬಹುದು. ಓಕೆ, ಸೊ ಈಗ ನಾವೇನ್ ಮಾಡುವ, ಫಸ್ಟ್ ನಂಬರ್ ಆಫ್ ಮೋಲ್ಸ್ ಅನ್ನ ಕನ್ಸಿಡರ್ ಮಾಡುವ. ಅಂದ್ರೆ ಇಲ್ಲಿ ಈ ಕೇಸಲ್ಲಿ ನಂಬರ್ ಆಫ್ ಮೋಲ್ಸ್ ಅನ್ನ ತಗೊಂಡ್ರೆ, ಫಸ್ಟ್ ಕೇಸಲ್ಲಿ 30 kg ಆಫ್ ಆಕ್ಸಿಜನ್ ಅಂತಿದೆ, ಆಕ್ಸಿಜನ್ ಮಾಲಿಕ್ಯೂಲ್ ಅಂತಿದೆ.
ಫಸ್ಟ್ ಕೇಸನ್ನ ತಗೊಳ್ಳು. N1 ಅಥವಾ ನಂಬರ್ ಆಫ್ ಮೋಲ್ಸ್ ಫಾರ್ ಆಕ್ಸಿಜನ್ ಈಸ್ ಈಕ್ವಲ್ ಟು ಮೋಲಾರ್ ಮಾಸ್ ಆಫ್ ಆಕ್ಸಿಜನ್ ಡಿವೈಡೆಡ್ ಬೈ ಮೋಲಾರ್ ಮಾಸ್. ಓಕೆ, ಮಾಸ್ ಆಫ್ ಆಕ್ಸಿಜನ್ ಎಷ್ಟಾಗತ್ತೆ? 30 kg ಅಲ್ವಾ? ಡಿವೈಡೆಡ್ ಬೈ ಮೋಲಾರ್ ಮಾಸ್ ಅನ್ನ ಹೇಗೆ ಬರಿಬಹುದು? ಆಲ್ರೆಡಿ ಕೆಲವೊಂದು ಪ್ರಾಬ್ಲಮ್ ಅಲ್ಲಿ ಯೂಸ್ ಮಾಡಿದ್ದೇನೆ. ಆಕ್ಸಿಜನ್ ಇಸ್ ಅ ಡೈಅಟಾಮಿಕ್ ಮಾಲಿಕ್ಯೂಲ್. ಸೊ 2 ಅಟಾಮ್ಸ್ ಗಳಿರ್ತವೆ ಒಂದು ಮಾಲಿಕ್ಯೂಲ್ ಅಲ್ಲಿ. ಸೊ 2 ಅಟಾಮ್ಸ್ ಇದೆ ಅಂದ್ರೆ ಒಂದು ಅಟಾಮಿನ ಮಾಸ್ 16 ಗ್ರಾಮ್. ಸೊ 2 ಅಟಾಮ್ಸ್ ಅಂದಾಗ 32 ಗ್ರಾಮ್ಸ್ ಆಗತ್ತೆ. 32 ಗ್ರಾಮ್ಸ್ ಅಂದ್ರೆ ಇಲ್ಲಿ ನಾವೇನ್ ಬರಿಬಹುದು? ದಿಸ್ ಇಸ್ 32 ಇಂಟು 10 kg ಗೆ ಕನ್ವರ್ಟ್ ಮಾಡಿದಾಗ 32 ಇಂಟು 10⁻³ ಅಂತ ಬರಿಬಹುದು. ಓಕೆ, ಸೊ ದಿಸ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 30/32. 30/32 ಮಾಡಿದ್ರೆ ಸೊ ಇಂಟು 10⁻³ ಇದೆ ಅಲ್ವಾ? ಇದು ಮೇಲ್ ಹೋದಾಗ ನಂಬರ್ ಆಫ್ ಮೋಲ್ಸ್ ಎಷ್ಟು ಬರ್ತದೆ ಅಂದ್ರೆ 937 ಬರುತ್ತೆ. 30/32 ಇಸ್ 0.937 ಬರ್ತದೆ. ಇಂಟು 10⁻3. 10⁻³ ಮೇಲೆ ಹೋದಾಗ 10⁻3 ಟೋಟಲಿ 937 ಮೋಲ್ಸ್ ಬರ್ತದೆ. ಯಾವುದು? ಆಕ್ಸಿಜನ್ ಅನ್ನ ತಗೊಂಡಾಗ 937 ಮೋಲ್ಸ್ ಬಂತು. ಓಕೆ, ಸೊ ಈಗ N2 ಅಥವಾ ಏನ್ ಮಾಡಬಹುದು ನಾವು? ಆಕ್ಸಿಜನ್ ಬದಲು ಇದು N1 ಆಗಿತ್ತಲ್ವಾ? N2 ಅಂತ ತಗೊಂಡ್ರೆ ಯಾವ್ದಾಗತ್ತೆ? N2 ಇಸ್ ಈಕ್ವಲ್ ಟು ಹೀಲಿಯಂ. ಆಕ್ಸಿಜನ್ ಬದಲು ನಾವೇನ್ ಮಾಡ್ಬೇಕು? ಹೀಲಿಯಂ ಅನ್ನ ಯೂಸ್ ಮಾಡ್ಬೇಕು. ಅದು ನಮ್ಗೆ ಗೊತ್ತಿಲ್ಲ, ಎಷ್ಟು ಅಂತ ಗೊತ್ತಿಲ್ಲ. ಯಾಕಂದ್ರೆ ಮಾಸ್ ಗೊತ್ತಿಲ್ಲ. ಮಾಸ್ ಗೊತ್ತಿದ್ರೆ ನಾವು ಹೀಲಿಯಂ ಅಲ್ಲಿ ಇರುವಂತ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬಹುದಿತ್ತು. ಸೊ ಬಟ್ ಆದ್ರೆ ನಮ್ಗೆ ಮಾಸ್ ಗೊತ್ತಿಲ್ಲ. ಮೋಲಾರ್ ಮಾಸ್ ಗೊತ್ತಿದೆ, ಬಟ್ ಮಾಸ್ ಗೊತ್ತಿಲ್ಲ. ಸೊ ಮಾಸ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು. ಓಕೆ, ಸೊ ಇಲ್ಲಿ ನಾವು ಇಕ್ವೇಶನ್ ಅನ್ನ ಏನ್ ಯೂಸ್ ಮಾಡಬಹುದು ಅಂದ್ರೆ P2/P1 ಅಥವಾ P1/P2 ಈಸ್ ಈಕ್ವಲ್ ಟು N1/N2 ಅಂತ ಯೂಸ್ ಮಾಡಬಹುದು ಅಲ್ವಾ? PV is equal to nRT. ಅಂದ್ರೆ P is directly proportional to N. ಅಂದ್ರೆ P1/N1 is equal to P2/N2. ಅಥವಾ ಅದನ್ನೇ ನಾನು ಹೇಗೆ ಬರೀತೇನೆ? P1/P2 is equal to N1/N2 ಅಂತ ತಗೊಂಡಿದ್ದೇನೆ ಅಷ್ಟೇ. ಕನ್ಫ್ಯೂಸ್ ಬೇಡ. P1/P2 is equal to N1/N2. ಸೊ ಈಗ ಗೊತ್ತಿರುವಂತ ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. N2 ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. N2 is equal to N1 into P2 divided by P1 ಅಲ್ವಾ? ಸೊ N1 ಎಷ್ಟು ಬಂದಿದೆ ನಮ್ಗೆ? 937 into P2 ಎಷ್ಟು ಬಂದಿದೆ? How much? P2 is 7. Okay, 7.00 divided by 8.70. ಸೊ ಆಕ್ಚುಲಿ 1 atmospheric pressure ಅಂದ್ರೆ 10⁵ ಪಾಸ್ಕಲ್ ಆಗತ್ತೆ. 10⁵ ಪಾಸ್ಕಲ್ಗೆ ಕನ್ವರ್ಟ್ ಮಾಡಬೇಕು ಅಂತಿಲ್ಲ, ಯಾಕಂದ್ರೆ 2 ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಲ್ಲೇ ಇಟ್ಟಿದ್ದಾರೆ. ಸೊ ಹಾಗಾಗಿ ಅವು ಕ್ಯಾನ್ಸಲ್ ಔಟ್ ಆಗಿ ರೇಷಿಯೋ ತಗೊಳ್ತೇವೆ. ಸೊ ಹಾಗಾಗಿ ಏನು ಪ್ರಾಬ್ಲಮ್ ಇಲ್ಲ. ಸೊ ದಿಸ್ ಇಸ್ ಈಕ್ವಲ್ ಟು ಇದನ್ನ ಮಾಡಿದ್ರೆ N2 ವ್ಯಾಲ್ಯೂ ಎಷ್ಟು ಬರುತ್ತೆ ಅಂದ್ರೆ ಸಾಲ್ವ್ ಮಾಡಿದ್ರೆ 937 ನೀವು ಮಾಡಬಹುದು ಮನೆಯಲ್ಲಿ. ಇಂಟು 7/8.70 ಮಾಡಿದ್ರೆ the value comes out to be 753.90 ಬರುತ್ತೆ. The value is ಎಷ್ಟು? 753.90. ಓಕೆ, ಸೊ ಈಗ ನಂಗೆ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇತ್ತು. ಸೊ N2 is equal to ಹೇಗೆ ಬರಿಬಹುದು ನಾವು? ದಿಸ್ N2 is equal to ಸೇಮ್ ಇಲ್ಲಿ ತಗೊಂಡ ಹಾಗೆ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇನ್ ಹೀಲಿಯಂ, ನಂಬರ್ ಆಫ್ ಮಾಲಿಕ್ಯೂಲ್ಸ್ ಆಫ್ ಹೀಲಿಯಂ ತಗೊಂಡ್ರೆ ಇದೇನಾಗತ್ತೆ? ದಿಸ್ ಇಸ್ ಈಕ್ವಲ್ ಟು ಮಾಸ್ ಆಫ್ ಹೀಲಿಯಂ ಡಿವೈಡೆಡ್ ಬೈ ಮೋಲಾರ್ ಮಾಸ್. ಓಕೆ, ಮೋಲಾರ್ ಮಾಸ್ ಎಷ್ಟಾಗತ್ತೆ ಅಂದ್ರೆ ಹೀಲಿಯಂಗೆ 4 ಆಗತ್ತೆ ಅಲ್ವಾ? ಸೊ ಹಾಗಾಗಿ ಹೀಲಿಯಂ 2 ಅಂತ ಬರೀತೇವೆ. ಹೀಲಿಯಂ ನ ಅಟಾಮಿಕ್ ಮಾಸ್ ಯೂನಿಟ್ 2 ಇದೆ. ಸೊ ಹಾಗಾಗಿ ಮಾಲಿಕ್ಯೂಲ್ ಅನ್ನ ತಗೊಂಡಾಗ 4 ಆಗುತ್ತೆ. ಆರ್ M ಈಸ್ ಈಕ್ವಲ್ ಟು ನಾವೇನ್ ಬರೀಬಹುದು? N2 ಇಂಟು ಮೋಲಾರ್ ಮಾಸ್ ಅಂತ ಬರೀಬಹುದಲ್ವಾ? ಸೊ N2 ಎಷ್ಟು ಬಂದಿದೆ? 753.9 ಇಂಟು ಮೋಲಾರ್ ಮಾಸ್ ಇಸ್ ಹೌ ಮಚ್? ಕೆಜಿಗೆ ಕನ್ವರ್ಟ್ ಮಾಡಿ ಬರೆದ್ರೆ 4 ಇಂಟು 10⁻³ ದಿಸ್ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ ಅಂದ್ರೆ 3015.
ಪಾಯಿಂಟ್ ಸಮಥಿಂಗ್ 0.6 ಇಂಟು 10⁻³ ಅಥವಾ ಇದನ್ನ 1 2 3 3.01 kg ಅಂತ ಬರೀಬಹುದು. ಸೊ ಆನ್ಸರ್ ಇಸ್ ಎಷ್ಟು? ಹತ್ರ ಇರುವಂತ ಆನ್ಸರ್ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. 3.09 kg ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅನ್ಕೋತೇನೆ. ಸ್ವಲ್ಪ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡಬೇಕು ಇಲ್ಲಿ. ಪ್ರೆಷರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಏನಾಗುತ್ತೆ, ನಂಬರ್ ಆಫ್ ಮೋಲ್ಸ್ ಅಂತ ಇಟ್ಕೋತೇವೆ. ಓಕೆ, ನೆಕ್ಸ್ಟ್ ವಿ ಮೂವ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಇಲ್ಲೇನ್ ಹೇಳತ್ತೆ ಈ ಪ್ರಾಬ್ಲಮ್? ಎಷ್ಟನೇದು? 12th one. ಓಕೆ. A storage tank at STP contains 12.5 kg of nitrogen. Okay, the volume of the tank is. So ಇಲ್ಲಿ ಏನ್ ಹೇಳ್ತಾರೆ, ಡೈರೆಕ್ಟ್ ಕ್ವಶನ್ ಇಲ್ಲಿ. A storage tank at STP. STP ಅಂತ ಬಂತು. STP ಕೆಮಿಸ್ಟ್ರಿಯಲ್ಲೂ ಯೂಸ್ ಮಾಡ್ತೇವೆ, ಫಿಸಿಕ್ಸ್ ಅಲ್ಲೂ ಯೂಸ್ ಮಾಡ್ತೇವೆ. STP means standard temperature and pressure. So standard temperature and pressure. So standard temperature and pressure ಅಂದ್ರೆ ಎಷ್ಟು ಇರುತ್ತೆ? Standard temperature and pressure ಅಂದ್ರೆ temperature is equal to 0 degree Celsius. 0 degree Celsius ಅಂದ್ರೆ ಎಷ್ಟಾಯ್ತು? 273 Kelvin. ಪ್ರೆಷರ್ ಎಷ್ಟಿರ್ಬೇಕಪ್ಪ ಅಂದ್ರೆ 1 atmospheric pressure ಇರ್ಬೇಕು. ಎಷ್ಟಿರ್ಬೇಕು? 1 atmospheric pressure ಅಂದ್ರೆ 1.013 into 10⁵ ಪಾಸ್ಕಲ್ ಇರುತ್ತೆ 1 atmospheric pressure. ಓಕೆ, ಸೊ ನಾವೇನ್ ಮಾಡ್ಬೇಕು ಇಲ್ಲಿ? ಇಟ್ ಕಂಟೇನ್ಸ್ 12.5 kg ಆಫ್ ನೈಟ್ರೋಜನ್ ಅಂತ ಕೊಟ್ಟಿದ್ದಾರೆ. ಸೊ ನಂಬರ್ ಆಫ್ ಮೋಲ್ಸ್ ಅನ್ನ ಕೊಟ್ಟಿಲ್ಲ, ಮಾಸ್ ಕೊಟ್ಟಿದ್ದಾರೆ, ಯಾವ ಮಾಲಿಕ್ಯೂಲ್ ಅಂತ ಕೊಟ್ಟಿದ್ದಾರೆ ಅಲ್ವಾ. ಸೊ ಇಲ್ಲಿ ಫಸ್ಟ್ ನಾವು ಏನ್ ಮಾಡುವ, ನಂಬರ್ ಆಫ್ ಮೋಲ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡುವ. ಯಾಕಂದ್ರೆ ನಾವು ಐಡಿಯಲ್ ಗ್ಯಾಸ್ ಇಕ್ವೇಶನ್ ಅನ್ನ ಯೂಸ್ ಮಾಡ್ತೇವೆ ಅಂದ್ರೆ ನಮ್ಗೆ ಅಲ್ಲಿ ನಂಬರ್ ಆಫ್ ಮೋಲ್ಸ್ ಬೇಕು. ಸೊ ದಿಸ್ ನಂಬರ್ ಆಫ್ ಮೋಲ್ಸ್ ಈಸ್ ಈಕ್ವಲ್ ಟು ಮಾಸ್ ಆಫ್ ದ ಗಿವನ್ ಮಾಲಿಕ್ಯೂಲ್ ಡಿವೈಡೆಡ್ ಬೈ ಮೋಲಾರ್ ಮಾಸ್. ಓಕೆ, ಸೊ ನೈಟ್ರೋಜನ್ ಅನ್ನ ತಗೊಂಡ್ರೆ ಇಲ್ಲಿ ಮಾಸ್ ಎಷ್ಟು ಕೊಟ್ಟಿದ್ದಾರೆ? 12.5 kg ಕೊಟ್ಟಿದ್ದಾರೆ. ಡಿವೈಡೆಡ್ ಬೈ ಮೋಲಾರ್ ಮಾಸ್ ನೈಟ್ರೋಜನ್ಗೆ 14. ನೈಟ್ರೋಜನಿನ ಅಟಾಮಿಕ್ ನಂಬರ್ ಎಷ್ಟು? 14. ಸೊ ಇದು ಗೊತ್ತಿರಬೇಕು ನಿಮ್ಗೆ. ಕೆಮಿಸ್ಟ್ರಿಯಲ್ಲಿ ಪಿರಿಯಾಡಿಕ್ ಟೇಬಲ್ ಅಲ್ಲಿ ನೀವು ಸ್ಟಡಿ ಮಾಡ್ತೀರಿ, ಫಿಸಿಕ್ಸ್ ಅಲ್ಲಿ ಬರದೇ ಇದ್ರು. ಸೊ 14 ಅಂದ್ರೆ 14 into 2, ನೈಟ್ರೋಜನ್ N2 ಅಲ್ವಾ. ಸೊ ಅಂದ್ರೆ ಎಷ್ಟಾಯ್ತು? ಇದು 28 ಆಯ್ತು. 28 grams kg ಕನ್ವರ್ಟ್ ಮಾಡಿದ್ರೆ into 10⁻³ ಸೊ ದಿಸ್ ಇಸ್ ಈಕ್ವಲ್ ಟು ನಾವು 12.5 ಡಿವೈಡೆಡ್ ಬೈ 28 ಮಾಡಿದ್ರೆ ದ ವ್ಯಾಲ್ಯೂ ಇಸ್ 0.660 ಬರ್ತದೆ. -3 ಮೇಲೆ ಹೋದಾಗ +3 ದಟ್ ಈಸ್ ಈಕ್ವಲ್ ಟು 660 ಮೋಲ್ಸ್ ಇದೆ ಅಂತ ಆಯ್ತು. ನಂಬರ್ ಆಫ್ ಮೋಲ್ಸ್ ಎಷ್ಟಾಯ್ತು? 660. ಓಕೆ, ಸೊ ಈಗ ನಾವೇನ್ ಮಾಡ್ಬೋದು, ವಾಲ್ಯೂಮ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಯಾವುದನ್ನ ಯೂಸ್ ಮಾಡಬಹುದು? ಸ್ಟ್ಯಾಂಡರ್ಡ್ ಇಕ್ವೇಶನ್ ಅನ್ನ ಯೂಸ್ ಮಾಡಬಹುದು. ಯಾಕಂದ್ರೆ ಟಿ ಕೊಟ್ಟಿದ್ದಾರೆ, ಪಿ ಕೊಟ್ಟಿದ್ದಾರೆ, ಎನ್ ಕೊಟ್ಟಿದ್ದಾರೆ. ಸೊ ಯಾವುದು ಬೇಕು ನಿಮ್ಗೆ? ವಿ ಬೇಕು. ವಾಲ್ಯೂಮ್ ಆಫ್ ದ ಟ್ಯಾಂಕ್ ಎಷ್ಟು ಅಂತ ಬೇಕು. ಸೊ ಫಾರ್ಮುಲಾ ಯಾವ್ದು ಯೂಸ್ ಮಾಡಬಹುದು? ಪಿ ವಿ ಈಸ್ ಈಕ್ವಲ್ ಟು NRT. ಈ ಫಾರ್ಮುಲಾವನ್ನ ಯೂಸ್ ಮಾಡಬಹುದು. ವಿ ಈಸ್ ಈಕ್ವಲ್ ಟು NRT ಡಿವೈಡ್ ಬೈ ಪಿ ಅಲ್ವಾ. ಸೊ NRT ಡಿವೈಡ್ ಬೈ ಪಿ ಅಂದ್ರೆ N ಇಸ್ 660 into R is 8.31 into T is how much? Standard temperature and pressure. So 273 divided by P is how much? 1 atmospheric pressure ಅಂತಿದೆ. ಸೊ ಇಲ್ಲಿ ಏನಾಗತ್ತಂದ್ರೆ SI ಯೂನಿಟ್ಗೆ ಕನ್ವರ್ಟ್ ಮಾಡಬೇಕು ನಾವು. ಹಾಗೆ 1 atmospheric pressure ಅಂತ ಇಡುವ ಹಾಗೆ ಇಲ್ಲ. ಸೊ ಹಾಗಾಗಿ ಇದನ್ನ 1.013 into 10⁻⁵ ಪಾಸ್ಕಲ್. ಸೊ ಇಲ್ಲಿಗೆ ಕನ್ವರ್ಟ್ ಮಾಡಬೇಕು. ಸೊ ಇದೆಷ್ಟಾಯ್ತು? 1.013 into 10⁻⁵. ಸೊ ದಿಸ್ ಇಸ್ ಈಕ್ವಲ್ ಟು, ಇದನ್ನ ಸಾಲ್ವ್ ಮಾಡಿದ್ರೆ ಕಮ್ಸ್ ಇನ್ ಅ ಬಿಗ್ ನಂಬರ್, ದಟ್ ಈಸ್ 1480. ಕ್ಯಾಲ್ಕುಲೇಟರ್ ಅಲ್ಲಿ ಕ್ಯಾಲ್ಕುಲೇಷನ್ ಅನ್ನ ಮಾಡಿದ್ರೆ ಅವೆಲ್ಲ ಮಲ್ಟಿಪ್ಲೈ ಮಾಡಿದಾಗ ಆನ್ಸರ್ ಕಮ್ಸ್ 1480360.63 ಅಂತ ಬರುತ್ತೆ.
ಇಂಟು 10 ಪ್ಲಸ್ ನ್ಯೂಮರೇಟರಿಗೆ ಹೋದಾಗ 10 - 5. ನೀವು ಮನೆಯಲ್ಲಿ ಟ್ರೈ ಮಾಡಬಹುದು ಕ್ಯಾಲ್ಕುಲೇಷನ್ ಅನ್ನ. ಸೊ ಇನ್ನೊಂದ್ಸರಿ ಸಾಲ್ವ್ ಮಾಡಿ. ಇಂಟು 10 - 5. -5 ಅಂದ್ರೆ 1 2 3 4 5. ಓಕೆ, ಹೌ ಮಚ್ ಇಟ್ ಈಸ್? 14.8 ಬಂತಲ್ವಾ? ವಾಲ್ಯೂಮಿನ ಯೂನಿಟ್ ಏನಾಗುತ್ತೆ? ಮೀಟರ್ ಕ್ಯೂಬ್ ಆಗತ್ತೆ. ಓಕೆ, ಸೊ ವಾಲ್ಯೂಮ್ ಯೂನಿಟ್ ಏನು? ಮೀಟರ್ ಕ್ಯೂಬ್. ಸೊ ಯಾವುದು? ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅನ್ಕೋತೇನೆ. ನೆಕ್ಸ್ಟ್ ವಿ ಮೂವ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಓಕೆ, 13th ಕ್ವಶನ್ಗೆ ಹೋದ್ರೆ 13 ಕ್ವಶನ್ ಏನ್ ಹೇಳುತ್ತೆ? 13ನೇ ಕ್ವಶನ್. At constant volume, if temperature is increased, then ಏನಾಗತ್ತೆ ಅಂತ ಇದೆ ಕ್ವಶನ್ ಅಲ್ವಾ? ಕಾನ್ಸ್ಟೆಂಟ್ ವಾಲ್ಯೂಮ್ ಅಲ್ಲಿ ಟೆಂಪರೇಚರ್ ಅನ್ನ ಇನ್ಕ್ರೀಸ್ ಮಾಡಿದ್ರೆ ಏನಾಗತ್ತೆ? ಸೊ ಆಸ್ ದ ಟೆಂಪರೇಚರ್ ಇನ್ಕ್ರೀಸಸ್, ವಾಲ್ಯೂಮ್ ಇಸ್ ಕಾನ್ಸ್ಟೆಂಟ್ ಇಯರ್, ಟೆಂಪರೇಚರ್ ಇನ್ಕ್ರೀಸ್ ಆದ್ರೆ ಇಲ್ಲಿ ನಾವೇನ್ ಹೇಳ್ಬಹುದು? ಪಿ ವಿ ಇಸ್ ಈಕ್ವಲ್ ಟು NRT ಅಂತ ಇದೆ. ಈ ಇಕ್ವೇಶನ್ ಹೇಳ್ಬಹುದು, ಅಥವಾ ಗೇ-ಲುಸಾಕ್ಸ್ ಲಾ ಅಂತ ಯೂಸ್ ಮಾಡ್ತೇವೆ. ಎಟ್ ಕಾನ್ಸ್ಟೆಂಟ್ ಟೆಂಪರೇಚರ್, ಕಾನ್ಸ್ಟೆಂಟ್ ವಾಲ್ಯೂಮ್ ಅಲ್ಲಿ ಏನಾಗ್ತದೆ? ಇಫ್ ವಿ ಇನ್ಕ್ರೀಸ್ ದ ಟೆಂಪರೇಚರ್, ಕಾನ್ಸ್ಟೆಂಟ್ ವಾಲ್ಯೂಮ್ ಅಂತ ತಗೊಂಡಾಗ P is equal to NRT by V ಅಂತ ಇದೆ. So V is constant, N is constant for a given gas, R is already constant, universal gas constant. That implies pressure is directly proportional to temperature ಅಲ್ವಾ? ಸೊ ಟೆಂಪರೇಚರ್ ಇನ್ಕ್ರೀಸ್ ಆದ್ರೆ ಪ್ರೆಷರ್ ಏನಾಗ್ಬೇಕಾಯ್ತು? ಇನ್ಕ್ರೀಸ್ ಆಗ್ಬೇಕಾಯ್ತು. ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂದ್ರೆ ಪ್ರೆಷರ್ ಇನ್ಕ್ರೀಸ್ ಆಗ್ಬೇಕು. ಪ್ರೆಷರ್ ಇನ್ಕ್ರೀಸ್ ಯಾವಾಗ ಆಗತ್ತೆ? ಅಥವಾ ನಾವು ಹೀಗೂ ಹೇಳ್ಬೋದು, ಟೆಂಪರೇಚರ್ ಇನ್ಕ್ರೀಸ್ ಆದ್ರೆ ಯಾವಾಗ ನಾವು ಹೀಟ್ ಎನರ್ಜಿಯನ್ನ ಸಪ್ಲೈ ಮಾಡ್ತೇವೋ, ಸೊ ಇಲ್ಲಿ ಒಂದು ಗ್ಯಾಸ್ ಮಾಲಿಕ್ಯೂಲ್ ಇದೆ, ಗ್ಯಾಸ್ ಇದೆ, ಇಟ್ ಕಂಟೇನ್ಸ್, ಇದೇನಾಗಿದೆ? ಕಾನ್ಸ್ಟೆಂಟ್ ವಾಲ್ಯೂಮ್. ಅಂದ್ರೆ ಇದೇನು ಮೂವ್ ಆಗ್ತಾ ಇಲ್ಲ, ವಾಲ್ಯೂಮ್ ಕಾನ್ಸ್ಟೆಂಟ್ ಇದೆ, ಇದರಲ್ಲಿ ಗ್ಯಾಸ್ ಮಾಲಿಕ್ಯೂಲ್ಸ್ ಇದಾವೆ ಅಂತ ಇಟ್ಕೋತೀವಿ, ಆಯ್ತಾ? ಸೊ ಇಟ್ ಇಸ್ ಎಟ್ ಎ ಟೆಂಪರೇಚರ್ T. ಸೊ ನಾವೇನ್ ಮಾಡ್ತೀವಿ? ಇದಕ್ಕೆ ಹೀಟ್ ಎನರ್ಜಿಯನ್ನ ಸಪ್ಲೈ ಮಾಡಿದ್ವಿ, ಅವಾಗ ಏನಾಯ್ತು? ಟೆಂಪರೇಚರ್ ಇನ್ಕ್ರೀಸ್ ಆಯ್ತು. ಟೆಂಪರೇಚರ್ ಇನ್ಕ್ರೀಸ್ ಆದ ಕೂಡಲೇ ವಿ ನೋ ದಟ್ ದ ಎವರೇಜ್ ಕೆನೆಟಿಕ್ ಎನರ್ಜಿ ಆಫ್ ದ ಮಾಲಿಕ್ಯೂಲ್ಸ್ ಆಲ್ಸೋ ಏನಾಗತ್ತೆ? ಇನ್ಕ್ರೀಸ್ ಆಗತ್ತೆ. ಯಾಕಂದ್ರೆ ಕೆನೆಟಿಕ್ ಎನರ್ಜಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇಟ್ಸ್ ಅಬ್ಸಲ್ಯೂಟ್ ಟೆಂಪರೇಚರ್. ಟೆಂಪರೇಚರ್ ಇನ್ಕ್ರೀಸ್ ಆದ ಕೂಡಲೇ ಕೆನೆಟಿಕ್ ಎನರ್ಜಿ ಇನ್ಕ್ರೀಸ್ ಆಗತ್ತೆ. ಕೆನೆಟಿಕ್ ಎನರ್ಜಿ ಇನ್ಕ್ರೀಸ್ ಆಗತ್ತೆ ಅಂದ್ರೆ ಏನಾಯ್ತು? ದ ಸ್ಪೀಡ್ ಆಫ್ ದ ಮಾಲಿಕ್ಯೂಲ್ಸ್ ಇನ್ಕ್ರೀಸಸ್ ಅಲ್ವಾ? ವಿ ಏನಾಗತ್ತೆ? ಇನ್ಕ್ರೀಸ್ ಆಗತ್ತೆ. ಸೊ ಕೆನೆಟಿಕ್ ಎನರ್ಜಿ ಇನ್ಕ್ರೀಸ್ ಆಗ್ಬೇಕು ಅಂದ್ರೆ ಕೊಲಿಸನ್ಸ್ ಕೂಡ ಏನಾಗ್ಬೇಕು? ಇನ್ಕ್ರೀಸ್ ಆಗ್ಬೇಕು ಅಲ್ವಾ? ಸೊ ಹಾಗಾಗಿ ಇಲ್ಲಿ ನಾವು ಏನ್ ತಗೊಳ್ಬಹುದು ಅಂದ್ರೆ, ನಂಬರ್ ಆಫ್ ಕೊಲಿಸನ್ಸ್ ಪರ್ ಯೂನಿಟ್ ಟೈಮ್ ವಿಲ್ ಇನ್ಕ್ರೀಸ್. ಸೊ ಇದರ ವೆಲಾಸಿಟಿ ಇನ್ಕ್ರೀಸ್ ಆಗೋದಕ್ಕೆ, ಹೆಚ್ಚು ಸ್ಪೀಡ್ ಇಂದ ಇದು ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗೋದಕ್ಕೆ, ಸೊ ಅದೇನಾಯ್ತು? ಟೆಂಪರೇಚರ್ ಇನ್ಕ್ರೀಸ್ ಆದ ಕೂಡಲೇ ಸ್ಪೀಡ್ ಇನ್ಕ್ರೀಸ್ ಆಯ್ತು. ಆವಾಗ ಏನಾಗುತ್ತೆ? ಕೊಲಿಸನ್ ಹೆಚ್ಚಾಗತ್ತೆ. ಯಾಕಂದ್ರೆ ಇನ್ನ ಗ್ಯಾಸ್ ಏನಾಗತ್ತೆ? ಅಕಾರ್ಡಿಂಗ್ ಟು ಕೆನೆಟಿಕ್ ಥಿಯರಿ ಆಫ್ ಗ್ಯಾಸಸ್ ಏನ್ ಹೇಳುತ್ತೆ? ದ ಮಾಲಿಕ್ಯೂಲ್ಸ್ ಆಫ್ ಎ ಗ್ಯಾಸ್ ಆರ್ ಇನ್ ಆಲ್ವೇಸ್ ಇನ್ ಅ ರ್ಯಾಂಡಮ್ ಮೋಷನ್. ಸೊ ಅದು ಕಂಟಿನ್ಯೂಸ್ ಮೋಷನ್ ಅಲ್ಲಿ ಇರ್ತದೆ, ರ್ಯಾಂಡಮ್ ಕಂಟಿನ್ಯೂಸ್ ಮೋಷನ್ ಅಲ್ಲಿ ಇರ್ತದೆ ಅಲ್ವಾ? ಸೊ ಮೂವ್ಮೆಂಟ್ ಜಾಸ್ತಿ ಆಗತ್ತೆ. ಅಂದ್ರೆ ಆ ಮೋಷನ್ ಆಗುವಾಗ ಅದೇನಾಯ್ತು? ಕೊಲಿಸನ್ ಆಗತ್ತೆ. ಸೊ ಹಾಗಾಗಿ ಇಲ್ಲಿ ಕೊಲಿಸನ್ ಇನ್ಕ್ರೀಸ್ ಆಗತ್ತೆ ಅಂತ ಆಯ್ತು. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನಂಬರ್ ಆಫ್ ಕೊಲಿಸನ್ಸ್ ಪರ್ ಯೂನಿಟ್ ಟೈಮ್ ವಿಲ್ ಇನ್ಕ್ರೀಸ್ ಅಂತ ನಾವು ತಗೊಳ್ಬಹುದು. ಓಕೆ, ಸೊ ಆಪ್ಷನ್ ಬಿ ಕರೆಕ್ಟ್ ಆಗತ್ತೆ. ನೆಕ್ಸ್ಟ್ ವಿ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. 14th ಕ್ವಶನ್ಗೆ ಹೋದ್ರೆ, the temperature at which oxygen molecules will have the same root mean square speed that of hydrogen molecules at 200 Kelvin is. Okay. So ಏನ್ ಕೊಟ್ಟಿದ್ದಾರೆ? T1 ಅಂತ ಇಟ್ಕೊಳ್ಳೋಣ. Temperature at which oxygen molecules will have the same root mean speed than that of a hydrogen molecule at 200 Kelvin ಅಲ್ವಾ? ಸೊ ಇಲ್ಲಿ ಫಾರ್ ಆಕ್ಸಿಜನ್
ಟೆಂಪರೇಚರ್ ಗೊತ್ತಿಲ್ಲ, T1 ಅಂತ ಇಟ್ಕೋತೇನೆ. ಸೊ ದಿಸ್ T1 ಇಸ್ ಹೌ ಮಚ್? T ಅಂತ ಇಟ್ಕೊಳ್ಳಿ, ಗೊತ್ತಿಲ್ಲ. ನೆಕ್ಸ್ಟ್, ಟೆಂಪರೇಚರ್ ಎಟ್ ವಿಚ್ ಆಕ್ಸಿಜನ್ ಮಾಲಿಕ್ಯೂಲ್ಸ್ ವಿಲ್ ಹ್ಯಾವ್. ಸೊ ಆಕ್ಸಿಜನ್ ಮಾಲಿಕ್ಯೂಲಿಗೆ ಅಥವಾ ಫಾರ್ ಆಕ್ಸಿಜನ್ ಮಾಲಿಕ್ಯೂಲಿಗೆ, ಓಕೆ, ಫಾರ್ ಆಕ್ಸಿಜನ್ ಮಾಲಿಕ್ಯೂಲ್ ಇಲ್ಲಿ ಏನ್ ತಗೋತೇನೆ ನಾನು, ಇದನ್ನ VRMS ಅಂತ ಇಟ್ಕೋತೇನೆ. ವಿಲ್ ಹ್ಯಾವ್ ದ ಸೇಮ್ ರೂಟ್ ಮೀನ್ ಸ್ಕ್ವೇರ್ ಸ್ಪೀಡ್ ದಟ್ ಆಫ್ ಹೈಡ್ರೋಜನ್ ಮಾಲಿಕ್ಯೂಲ್ಸ್ ಎಟ್ 200 Kelvin. ಟೆಂಪರೇಚರ್ ಫಾರ್ ಹೈಡ್ರೋಜನ್ ಮಾಲಿಕ್ಯೂಲ್ ಇಸ್ ಎಷ್ಟು? 200 Kelvin ಫಾರ್ ಹೈಡ್ರೋಜನ್ ಮಾಲಿಕ್ಯೂಲ್. ಓಕೆ, ಇದರ ಸ್ಪೀಡ್ ಮಾತ್ರ ಏನಿದೆ? ಸೇಮ್ ಇದೆ. VRMS ಏನಿದೆ, ಎರಡರದ್ದು ಸೇಮ್ ಇದೆ. ಸೊ ನಾವೇನ್ ಬರಿಬಹುದು? ಕೊಟ್ಟಿರೋ ಕಂಡೀಷನ್ ಪ್ರಕಾರ ಎರಡರದ್ದು ಏನಾಗತ್ತೆ? VRMS ಸೇಮ್ ಅಲ್ವಾ? ಸೊ ಹಾಗಾಗಿ VRMS ಅನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಒಂದು ಫಾರ್ಮುಲಾ ಇದೆ. ಏನಿದೆ? VRMS is equal to square root of 3RT by M. ಮೋಲಾರ್ ಮಾಸ್ ಅಂತ ಬರೀತೇವೆ. ಸ್ಕ್ವೇರ್ ರೂಟ್ ಆಫ್ 3RT by M ಅಂತ ಬರೀಬಹುದು. ಓಕೆ, ಸೊ ಅದನ್ನೇ ಇಲ್ಲೂ ಯೂಸ್ ಮಾಡಿದ್ರೆ, ಸೊ ಸ್ಕ್ವೇರ್ ರೂಟ್ ಆಫ್ ಗಿವನ್ ಕಂಡೀಷನ್ ಅಲ್ಲಿ 3RT T1 ಡಿವೈಡ್ ಬೈ ಮೋಲಾರ್ ಮಾಸ್ ಆಫ್ ಆಕ್ಸಿಜನ್ ಮಾಲಿಕ್ಯೂಲ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 3R T2 ಡಿವೈಡ್ ಬೈ ಮೋಲಾರ್ ಮಾಸ್ ಆಫ್ ಯಾವುದದು? ಹೈಡ್ರೋಜನ್ ಮಾಲಿಕ್ಯೂಲ್. ಓಕೆ, ಸೊ ಹೈಡ್ರೋಜನ್ ಅನ್ನ H2 ಅಂತ ಬರೀತೇವೆ, ಹೈಡ್ರೋಜನ್ ಮಾಲಿಕ್ಯೂಲ್. ಸೊ ಈ ಫಾರ್ಮುಲಾವನ್ನ ನಾವಿಲ್ಲಿ ಯೂಸ್ ಮಾಡಬಹುದು ಅಲ್ವಾ? ಸೊ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಇದೆ, ಏನಾಯ್ತು? 3RT ಡಿವೈಡೆಡ್ ಬೈ ಮೋಲಾರ್ ಮಾಸ್ ಆಫ್ ಆಕ್ಸಿಜನ್ ಈಸ್ ಈಕ್ವಲ್ ಟು 3RT2 ಡಿವೈಡ್ ಬೈ ಮೋಲಾರ್ ಮಾಸ್ ಆಫ್ ಹೈಡ್ರೋಜನ್. ಓಕೆ, ಸೊ ಇಲ್ಲೇನಾಯ್ತು? 3R ಏನಾಯ್ತು? ಕ್ಯಾನ್ಸಲ್ ಆಯ್ತು ಅಲ್ವಾ? ಸೊ T ಡಿವೈಡೆಡ್ ಬೈ ಮೋಲಾರ್ ಮಾಸ್ ಆಫ್ ಆಕ್ಸಿಜನ್ ಇಂಟು ಏನಾಗತ್ತೆ? ಮೋಲಾರ್ ಮಾಸ್ ಆಫ್ T2 ಡಿವೈಡ್ ಬೈ ಮೋಲಾರ್ ಮಾಸ್ ಆಫ್ ಹೈಡ್ರೋಜನ್ ಅಂತ ಆಯ್ತು. ಓಕೆ, ಸೊ ಈಗ ಮೋಲಾರ್ ಮಾಸ್ ಆಫ್ ಆಕ್ಸಿಜನ್ ಮತ್ತೆ ಮೋಲಾರ್ ಮಾಸ್ ಆಫ್ ಹೈಡ್ರೋಜನ್ ಬೇಕು ನಮ್ಗೆ. ಆಕ್ಸಿಜನ್ ಮಾಸ್ ಮಾಲಿಕ್ಯೂಲ್ ಅನ್ನ ತಗೊಂಡ್ರೆ ಮೋಲಾರ್ ಮಾಸ್ ಇಸ್ ಈಕ್ವಲ್ ಟು ಹೌ ಮಚ್ ಇಟ್ ಈಸ್? ಮೋಲಾರ್ ಮಾಸ್ ಆಫ್ ಆಕ್ಸಿಜನ್ ಇಸ್ ಆಲ್ರೆಡಿ ಯೂಸ್ ಮಾಡಿದ್ದೇವೆ ನಾವು, ಅದನ್ನ MO2 ಅಂತ ಡಿನೋಟ್ ಮಾಡುವ. ದಿಸ್ ಇಸ್ ಈಕ್ವಲ್ ಟು 2 into 16 ಅಲ್ವಾ? ದಿಸ್ ಇಸ್ 32 ಗ್ರಾಮ್ಸ್ ಅಂತ ಬರೀಬಹುದು. 32 ಗ್ರಾಮ್ಸ್ ಆರ್ 32 into 10⁻³ kg. ಯಾವುದು ಇದು? ಮೋಲಾರ್ ಮಾಸ್ ಆಫ್ ಆಕ್ಸಿಜನ್. ಇನ್ ದ ಸೇಮ್ ವೇ ಮೋಲಾರ್ ಮಾಸ್ ಆಫ್ ಹೈಡ್ರೋಜನ್ ಅನ್ನ ತಗೊಂಡ್ರೆ, ಮೋಲಾರ್ ಮಾಸ್ ಆಫ್ ಹೈಡ್ರೋಜನ್ ಅನ್ನ ಇಟ್ಕೊಂಡ್ರೆ ಇದಕ್ಕೆ ಎಷ್ಟಾಗತ್ತೆ? ಮೋಲಾರ್ ಮಾಸ್ ಆಫ್ ಹೈಡ್ರೋಜನ್ ಈಸ್ ಈಕ್ವಲ್ ಟು ಅಗೇನ್ ಡಯಾಟಮಿಕ್ 2 into ಎಷ್ಟು? 1 ಅಲ್ವಾ ಇದು? ಅಂದ್ರೆ 2 ಗ್ರಾಮ್ಸ್, ಅಂದ್ರೆ 2 into 10⁻³ kg. ಓಕೆ, ಸೊ ಈಗ ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವ್ಯಾಲ್ಯೂ ಎಷ್ಟಾಗತ್ತೆ? T ಬೇಕಲ್ವಾ ನಮ್ಗೆ? T ಡಿವೈಡೆಡ್ ಬೈ 32 ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ T ಡಿವೈಡೆಡ್ ಬೈ 32 into 10⁻³ T divided by 32 into 10⁻³ is equal to T2 ಎಷ್ಟು? 200 ಇದೆ. 200 divided by ಎಷ್ಟು? 2 into 10⁻³ So T is equal to ಏನಾಯ್ತು? 32 into 10⁻³ into 200 divided by 2 into 10⁻³. 10⁻³ 10⁻³ ಕ್ಯಾನ್ಸಲ್ ಆಗುತ್ತೆ, 2⁻1 ಅಲ್ವಾ? 32 into 10⁻³ ಅಂದ್ರೆ 3200 ಕೆಲ್ವಿನ್ ಬಂತು. ಸೊ ಇದನ್ನ ನಾವು ಡಿಗ್ರಿ ಸೆಲ್ಸಿಯಸ್ ಗೆ ಕನ್ವರ್ಟ್ ಮಾಡಿದ್ರೆ ಏನಾಗುತ್ತೆ? 3200
ಸೆಲ್ಸಿಯಸ್ ಅಲ್ಲಿ ಕೇಳಿದ್ದಾರೆ 3200 minus 273. That is equal to how much? 2927 degree Celsius. Option ಯಾವುದು ಸರಿಯಾಗದಾಗತ್ತೆ? Option D is the 14th question ಗೆ option D is the correct answer. Okay. I hope ಇದು ಕ್ಲಿಯರ್ ಆಗಿದೆ ಅನ್ಕೋತೇನೆ. ಮೋಲಾರ್ ಮಾಸ್ ಕಾನ್ಸೆಪ್ಟ್ ಅನ್ನ ನಾವು ಯೂಸ್ ಮಾಡಬೇಕು ಅಷ್ಟೇ. Okay. So next we move to the 15th question. 15th question ಏನ್ ಹೇಳುತ್ತೆ? Root mean square velocity of particle is V at pressure P. If pressure is increased by 2 times, then the RMS velocity is. Okay. So ಇಲ್ಲಿ ಏನಪ್ಪಾ ಅಂದ್ರೆ RMS root mean square velocity ಅನ್ನ ತಗೊಂಡ್ರೆ ಅದು ಯಾವುದರ ಮೇಲೆ ಡಿಪೆಂಡ್ ಆಗಿದೆ? VRMS depends on the temperature ಅಲ್ವಾ? Absolute temperature. It is independent of temperature. Independent of pressure. VRMS is independent of pressure. Independent of pressure ಅಂತ ಅಂದ್ರೆ ಈ ಪ್ರೆಷರ್ ವೇರಿ ಮಾಡಿದ್ರೆ ಅದರ ವ್ಯಾಲ್ಯೂ ಏನಾಗೋದಿಲ್ಲ, ಚೇಂಜ್ ಆಗೋದಿಲ್ಲ. ಓನ್ಲಿ ಟೆಂಪರೇಚರ್ ವೇರಿ ಮಾಡಿದ್ರಷ್ಟೇ ಚೇಂಜ್ ಆಗುತ್ತೆ. ಸೊ ಹಾಗಾಗಿ ಪ್ರೆಷರ್ ಇಸ್ ಇನ್ಕ್ರೀಸ್ಡ್ ಬೈ 2 times ಅಂದ್ರೆ RMS ವೆಲಾಸಿಟಿ ರಿಮೇನ್ಸ್ ದ ಸೇಮ್ ಅಲ್ವಾ? ಏನಾಗಿರತ್ತೆ? ವಿನೇ ಇರುತ್ತೆ. ಸೊ ಅದೇನು ಚೇಂಜ್ ಆಗೋದಿಲ್ಲ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಜಸ್ಟ್ ಇದು ಒಂದು ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡಿದ್ರೆ ಆಯ್ತು. VRMS ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್, ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಪ್ರೆಷರ್ ಅಂತ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡ್ತೇವೆ. ಓಕೆ, ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅನ್ಕೋತೇನೆ. ನೆಕ್ಸ್ಟ್ ವಿ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. 16th ಕ್ವಶನ್ ಗೆ ಹೋದ್ರೆ, ಎ ವೆಸಲ್ ಕಂಟೇನ್ಸ್ ಅ ಮಿಕ್ಸ್ಚರ್ ಆಫ್ 1 mole ಆಫ್ ಆಕ್ಸಿಜನ್ ಅಂಡ್ 2 moles ಆಫ್ ನೈಟ್ರೋಜನ್ ಅಲ್ವಾ? ಏನ್ ಹೇಳ್ತಾರೆ ಅವರು? 1 mole ಆಫ್ ಆಕ್ಸಿಜನ್ ಅಂಡ್ 2 moles ಆಫ್ nitrogen at 300 Kelvin. Okay. The ratio of rotational energy per oxygen molecule to that per nitrogen molecule is. Okay. So ratio ಅನ್ನ find out ಮಾಡಬೇಕು. ಯಾವುದು? ratio of rotational energy ಅನ್ನ find out ಮಾಡಬೇಕು. ಕ್ವಶನ್ ಅನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ಬಹಳ ಈಸಿ ಕ್ವಶನ್ ಇದು. A vessel contains a mixture of 1 mole ಆಫ್ ಆಕ್ಸಿಜನ್. ಏನಿದೆ ಇಲ್ಲಿ? 1 mole ಆಫ್ ಆಕ್ಸಿಜನ್ and 2 moles ಆಫ್ ನೈಟ್ರೋಜನ್. 2 moles ಆಫ್ ನೈಟ್ರೋಜನ್. Okay. At 300 Kelvin, temperature is equal to 300 Kelvin. The ratio of rotational energy per O2 molecule that per N2 molecule. ನಾವೇನ್ ಮಾಡಬೇಕು? ರೇಷಿಯೋ ಅನ್ನ ತಗೊಳ್ಬೇಕು. ಯಾವುದು? ಎನರ್ಜಿ ರೇಷಿಯೋ ಅನ್ನ ತಗೋತೇವೆ ಫಾರ್ ಆಕ್ಸಿಜನ್ ಮಾಲಿಕ್ಯೂಲ್ ಅಂಡ್ ಫಾರ್ ನೈಟ್ರೋಜನ್ ಮಾಲಿಕ್ಯೂಲ್. ರೇಷಿಯೋ ಅನ್ನ ಫೈಂಡ್ ಔಟ್ ಮಾಡ್ಬೇಕು ನಾವು. ಓಕೆ, ಸೊ ಈಗ ಇಲ್ಲೊಂದು ಡಿಗ್ರೀಸ್ ಆಫ್ ಫ್ರೀಡಮ್ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡ್ತೇವೆ. ಲಾ ಆಫ್ ಇಕ್ವಿಪಾರ್ಟಿಷನ್ ಆಫ್ ಎನರ್ಜಿ ಅಂತ ಬರ್ತದೆ ಅಲ್ವಾ? ಲಾ ಆಫ್ ಇಕ್ವಿಪಾರ್ಟಿಷನ್ ಆಫ್ ಎನರ್ಜಿ ಪ್ರಕಾರ ಏನು? ದ ಎನರ್ಜಿ ಅಸೋಸಿಯೇಟೆಡ್ ವಿತ್ ಈಚ್ ಡಿಗ್ರಿ ಆಫ್ ಫ್ರೀಡಮ್ ಈಸ್ ಈಕ್ವಲ್ ಟು ದ ಎನರ್ಜಿ ಅಸೋಸಿಯೇಟೆಡ್ ವಿತ್ ಈಚ್ ಡಿಗ್ರಿ ಆಫ್ ಫ್ರೀಡಮ್ ಈಸ್ ಈಕ್ವಲ್ ಟು ½ kBT ಅಂತ ಬರ್ತದೆ. ಎನರ್ಜಿ ಅಸೋಸಿಯೇಟೆಡ್ ವಿತ್ ಈಚ್ ಡಿಗ್ರಿ ಆಫ್ ಫ್ರೀಡಮ್ ಈಸ್ ಈಕ್ವಲ್ ಟು ½ kBT. ಓಕೆ, ಸೊ ಈಗ ಆಕ್ಸಿಜನ್ ಮಾಲಿಕ್ಯೂಲ್ ಅನ್ನ ಕನ್ಸಿಡರ್ ಮಾಡಿದ್ರೆ, ಆಕ್ಸಿಜನ್ ಇಸ್ ಅ ಡೈಅಟಾಮಿಕ್ ಮಾಲಿಕ್ಯೂಲ್, ಕರೆಕ್ಟಾ? ಸೊ ಡೈಅಟಾಮಿಕ್ ಮಾಲಿಕ್ಯೂಲ್ ಅಂದ್ರೆ ನಂಬರ್ ಆಫ್ ಮೋಲ್ಸ್ ಎಷ್ಟು ಇರಬಹುದು, ಬಟ್ ಆದ್ರೆ ಇದರಲ್ಲಿ ರೊಟೇಷನಲ್ ಎನರ್ಜಿ ನಾವು ಕನ್ಸಿಡರ್ ಮಾಡ್ತಾ ಇರುವಂತದ್ದು ರೊಟೇಷನಲ್ ಎನರ್ಜಿ. ಡೈಅಟಾಮಿಕ್ ಮಾಲಿಕ್ಯೂಲ್ ಅಲ್ಲಿ ರೊಟೇಷನಲ್ ಡಿಗ್ರಿ ಆಫ್ ಫ್ರೀಡಮ್ ಎಷ್ಟಿರುತ್ತೆ? ರೊಟೇಷನಲ್ ಡಿಗ್ರೀಸ್ ಆಫ್ ಫ್ರೀಡಮ್ ಎಷ್ಟು? 2 ಇರುತ್ತೆ, ಹೌದಾ? ಸೊ ರೊಟೇಷನಲ್ ಡಿಗ್ರೀಸ್ ಆಫ್ ಫ್ರೀಡಮ್ ಈಸ್ ಈಕ್ವಲ್ ಟು 2 ಆಗಿರುತ್ತೆ. ಇನ್ ದ ಸೇಮ್ ವೇ N2 ತಗೊಂಡ್ರೆ, N2 is also diatomic molecule. ಸೊ ನಂಬರ್ ಆಫ್ ಮೋಲ್ಸ್ ಚೇಂಜ್ ಇದ್ರೂ ಕೂಡ ರೊಟೇಷನಲ್ ಡಿಗ್ರೀಸ್ ಆಫ್ ಫ್ರೀಡಮ್ ಎಷ್ಟಾಗತ್ತೆ? 2 ಆಗತ್ತೆ. ಸೊ ಹಾಗಾಗಿ ಎನರ್ಜಿ ಅಸೋಸಿಯೇಟೆಡ್ ವಿತ್ ಈಚ್ ಡಿಗ್ರಿ ಆಫ್ ಫ್ರೀಡಮ್ ಈಸ್ ಈಕ್ವಲ್ ಟು ½ kBT ಅಲ್ವಾ? ಸೊ ಅಂದ್ರೆ ಇಲ್ಲಿ ಈ ಕೇಸಲ್ಲಿ ಎನರ್ಜಿ ಈಸ್ ಈಕ್ವಲ್ ಟು
ಈ rotational energy for oxygen molecule is equal to 2 into half kBT. 2 into half kBT ಅಂದ್ರೆ ಏನು ಉಳಿತು? kBT ಉಳಿತು. ಹಾಗೆ ನೈಟ್ರೋಜನ್ ಮಾಲಿಕ್ಯೂಲ್ ಅನ್ನ ಕನ್ಸಿಡರ್ ಮಾಡಿದ್ರೆ ಅಲ್ಲೂ ಅಷ್ಟೇ 2 into rotational degrees of freedom 2 ಇದೆ, 2 into half kBT that is equal to kBT. ಸೊ ಈಗ ರೇಷಿಯೋ ತಗೊಂಡ್ರೆ ಏನಾಗುತ್ತೆ? kBT by kBT ಅಂದ್ರೆ 1/1 ಅಂತ ಬರೀಬಹುದು. ದ ರೇಷಿಯೋ ಇಸ್ 1:1. ಸೊ ಯಾಕೆ ಅದು ಎರಡು ಡೈಅಟಾಮಿಕ್ ಮಾಲಿಕ್ಯೂಲ್ಸ್ ಆಗಿದ್ದಕ್ಕೆ. ಓಕೆ, ಸೊ ನೆಕ್ಸ್ಟ್ ವಿ ಗೋ ಟು ದಿ ನೆಕ್ಸ್ಟ್ ಪ್ರಾಬ್ಲಮ್. ತುಂಬಾ ಒಳ್ಳೆ ಕ್ವಶನ್ಸ್ ಇಲ್ಲಿ. ಸೊ ಇನ್ ಎ ಗ್ಯಾಸ್ ಇಕ್ವೇಶನ್, ಡೈರೆಕ್ಟ್ ಕ್ವಶನ್ ಇದು. ಇನ್ ಎ ಗ್ಯಾಸ್ ಇಕ್ವೇಶನ್ PV is equal to, okay, so PV is equal to RT. V refers to the volume of, so ಇಲ್ಲಿ ಏನಾಗುತ್ತೆ? ವಾಲ್ಯೂಮ್ ಆಫ್ S2 ಅಂತ ಕೇಳ್ತಿದ್ದಾರೆ. PV is equal to equation ಏನಿರುತ್ತೆ? nRT ಅಂತ ಇರುತ್ತೆ ಅಲ್ವಾ? ನಂಬರ್ ಆಫ್ ಮೋಲ್ಸ್ ಇಲ್ಲಿ. N represents number of moles ಅನ್ನ ರಿಪ್ರೆಸೆಂಟ್ ಮಾಡುತ್ತೆ. ಆರ್ PV is equal to RT ಆದಾಗ ಇದು ಏನನ್ನ ರಿಪ್ರೆಸೆಂಟ್ ಮಾಡುತ್ತೆ? ವಿ ರೆಫರ್ಸ್ ಟು ದ ವಾಲ್ಯೂಮ್ ಆಫ್, ಎಷ್ಟು ನಂಬರ್ ಆಫ್ ಮೋಲ್ಸ್ ಅಂತ ಬೇಕಲ್ವಾ? 1 ಗ್ರಾಮ್ ಮೋಲ್ ಆಫ್ ಎ ಗ್ಯಾಸ್. ಸೊ ಇಲ್ಲಿ ನಾವು ಯೂಸ್ ಮಾಡುವಂತದ್ದು ಏನು? ವಿ ರೆಫರ್ಸ್ ಟು ದ 1 ಗ್ರಾಮ್ ಮೋಲ್ ಆಫ್ ಎ ಗ್ಯಾಸ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ವಿ ಅನ್ನೋದು ವಾಲ್ಯೂಮ್ ಏನನ್ನ ರಿಪ್ರೆಸೆಂಟ್ ಮಾಡುತ್ತೆ? 1 ಗ್ರಾಮ್ ಮೋಲ್ ಆಫ್ ಎ ಗ್ಯಾಸಿನ ವಾಲ್ಯೂಮ್ ಅನ್ನ ರಿಪ್ರೆಸೆಂಟ್ ಮಾಡುತ್ತೆ. ಇದು ಡೈರೆಕ್ಟ್ ಕ್ವಶನ್. 17th ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಅಂತ ತಗೊಳ್ಬಹುದು. 1 ಗ್ರಾಮ್ ಮೋಲ್ ಆಫ್ ಎ ಗ್ಯಾಸ್. ವಿ ರೆಫರ್ಸ್ ಟು ದ 1 ಗ್ರಾಮ್ ಮೋಲ್ ಆಫ್ ಎ ಗ್ಯಾಸ್. ನೆಕ್ಸ್ಟ್ ವಿ ಮೂವ್ ಟು ದ 18th ಕ್ವಶನ್. ಓಕೆ, ದ ಮೋಲಾರ್ ಗ್ಯಾಸ್ ಕಾನ್ಸ್ಟೆಂಟ್ is same for all gases because at the same temperature and pressure equal volumes of gases have the same. ಆಲ್ರೆಡಿ ಇದು ಬಂದಿದೆ. ಯಾವ ಲಾ ಹೇಳ್ತೇವೆ ನಾವು? ಅವಗಡ್ರೋ ಲಾ ಅಂತ ಕರಿತೇವೆ ಅಲ್ವಾ? ಸೊ ಅವಗಡ್ರೋ ಲಾದ ಪ್ರಕಾರ ಏನ್ ಹೇಳತ್ತೆ? ಅವಗಡ್ರೋ ಲಾ ಏನ್ ಹೇಳ್ತದೆ? ಈಕ್ವಲ್ ವಾಲ್ಯೂಮ್ಸ್ ಅಂಡ್ ಪ್ರೆಷರ್ ಅಲ್ವಾ? ಆಲ್ ಗ್ಯಾಸಸ್ at the same temperature and pressure have equal volumes of gases have equal number of molecules ಅಂತ ಕರಿತೇವೆ ನಾವು. ನಂಬರ್ ಆಫ್ ಮಾಲಿಕ್ಯೂಲ್ಸ್ ಏನಾಗಿರುತ್ತೆ? ಸೇಮ್ ಆಗಿರುತ್ತದೆ ಅಂತ ತಗೊಳ್ತೇವೆ. ಸೊ ಹಾಗಾಗಿ ಮೋಲಾರ್ ಗ್ಯಾಸ್ ಕಾನ್ಸ್ಟೆಂಟ್ ಸೇಮ್ ಇರುತ್ತೆ. ಯಾಕೆ ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್ ಅಂತ ಕರಿತೇವೆ ಆರ್ ಅನ್ನ ಅಂದ್ರೆ? ಮೋಲಾರ್ ಗ್ಯಾಸ್ ಕಾನ್ಸ್ಟೆಂಟ್ ಅಥವಾ ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್ ಅಂತ ಕರೆಯೋದು ಯಾಕೆ ಅಂದ್ರೆ, ಈ ಲಾ ಪ್ರಕಾರ for all gases at the same temperature and pressure equal volumes of gases have equal number of ಅಥವಾ ಸೇಮ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಅನ್ನ ಕಂಟೈನ್ ಮಾಡುತ್ತೆ. ಅವಗಡ್ರೋ ನಂಬರ್ ಅಂತಾನು ಕರಿತೇವೆ. 6.022 into 10⁻23. ಓಕೆ, ಸೊ ಇದಕ್ಕೆ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಬೇಸ್ಡ್ ಆನ್ ದಿ ಅವಗಡ್ರೋ ಲಾ. Next we move to the next question, 19th question. Okay, so at what temperature will the volume of a gas be twice the volume at 27 degrees Celsius at a given temperature? So ಇಲ್ಲಿ ಏನ್ ಹೇಳ್ತಾರೆ ಅವರು? ಏನೇನ್ ಕೊಟ್ಟಿದ್ದಾರೆ? ಗಿವನ್ ಥಿಂಗ್ಸ್ ಏನು ಅಂತ ಫಸ್ಟ್ ನೋಡುವ. ವಾಲ್ಯೂಮ್ ಆಫ್ ಎ ಗ್ಯಾಸ್ ಬಿ ಟ್ವೈಸ್ ದ ವಾಲ್ಯೂಮ್ ಎಟ್ 27 degrees Celsius. ಇನಿಷಿಯಲ್ ವಾಲ್ಯೂಮ್ ಈಸ್ ಈಕ್ವಲ್ ಟು ವಿ ಅಂತ ಇಟ್ಕೋತೀನಿ. ಓಕೆ, ಸೊ ಇನಿಷಿಯಲ್ ಟೆಂಪರೇಚರ್ ಎಷ್ಟಿದೆ? T1 is equal to 27 degree Celsius ಅಂದ್ರೆ 27 plus 273 that is equal to 300 Kelvin ಅಲ್ವಾ? ಸೊ 273 ಅಂದ್ರೆ 300 Kelvin ಆಯ್ತು. V2 is equal to ಏನಾಗುತ್ತೆ? what temperature will the volume of a gas be twice the volume ಅಂದ್ರೆ V2 is equal to 2V at a given pressure. ಪ್ರೆಷರ್ ಕಾನ್ಸ್ಟೆಂಟ್ ಇರುತ್ತೆ. T2 ಗೊತ್ತಿಲ್ಲ. T2 ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸೊ T2 ಅನ್ನ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ? ಇಲ್ಲಿ ಕ್ವಶನ್ ರೈಸಸ್. ಸೊ ಇಲ್ಲಿ ನಾವು ಏನ್ ಮಾಡ್ತೇವೆ ಅಂದ್ರೆ ಚಾರ್ಲ್ಸ್ ಲಾ ಅನ್ನ ಯೂಸ್ ಮಾಡಬಹುದು.
ಚಾರ್ಲ್ಸ್ ಲಾ ಪ್ರಕಾರ ಏನಾಗುತ್ತೆ, ವಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್ ಎಟ್ ಕಾನ್ಸ್ಟೆಂಟ್ ಪ್ರೆಷರ್ ಅಲ್ವಾ. ಪ್ರೆಷರ್ ಇಸ್ ಕೆಪ್ಟ್ ಕಾನ್ಸ್ಟೆಂಟ್ ಆದ್ರೆ ಆವಾಗ ವಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್ ಅಂತ ತಗೋತೀವಿ. ಅಥವಾ ವಿ ಬೈ ಟಿ ಇಸ್ ಕಾನ್ಸ್ಟೆಂಟ್. ಸೊ ವಿ ಬೈ ಟಿ ಕಾನ್ಸ್ಟೆಂಟ್ ಮೀನ್ಸ್ V1 by T1 is equal to V2 by T2. ಓಕೆ, ಸೊ ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. V1 ಎಷ್ಟಿದೆ, V ಇದೆ. T1 ಎಷ್ಟಿದೆ, 300 is equal to V2 is 2V divided by T2 ಗೊತ್ತಿಲ್ಲ. T2 ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. T2 is equal to 2V into 300 divided by V ಅಲ್ವಾ. V ಕ್ಯಾನ್ಸಲ್ ಆಯ್ತು. T2 is equal to ಎಷ್ಟು ಬಂತು, 300 into 2 that is equal to 600 ಕ್ಯಾಲ್ವಿನ್ ಬಂತು. ಬಟ್ ಆದ್ರೆ ಏನ್ ಮಾಡಿದ್ದಾರೆ, ಕ್ಯಾಲ್ವಿನ್ ಅಲ್ಲಿ ಹಾಕಿಲ್ಲ. ಇಲ್ಲಿ ಟೆಂಪರೇಚರ್ ಅನ್ನ ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು. ಯಾಕಂದ್ರೆ 600 ಅನ್ನೋದು ಯಾವುದು ಆನ್ಸರ್ ಇಲ್ಲ ಇಲ್ಲಿ. ಸೊ ಹಾಗಾಗಿ ನಾವು ಡಿಗ್ರಿ ಸೆಲ್ಸಿಯಸ್ಗೆ ಕನ್ವರ್ಟ್ ಮಾಡಿದ್ರೆ ಸೊ ಎಷ್ಟಾಗತ್ತೆ, T2 is equal to 600 minus 273 ಅಲ್ವಾ. ಅಲ್ಲಿ ಪ್ಲಸ್ 273 ಮಾಡಿದ್ರೆ ಇಲ್ಲಿ ಮೈನಸ್ 273 ಮಾಡ್ತೇವೆ. ಸೊ ಅಂದ್ರೆ ಇದೆಷ್ಟಾಯ್ತು, 5 minus 2 3. ಓಕೆ, 3 is 27 degrees Celsius. What is the answer? Option A is the correct answer. 327 degree Celsius ಆಗತ್ತೆ. ತುಂಬಾ ಈಸಿ ಪ್ರಾಬ್ಲಮ್ ಇದು. ಸೊ ನೆಕ್ಸ್ಟ್ we move to the next problem. 19th ಕಂಪ್ಲೀಟ್ ಆಯ್ತು. 20th ಕ್ವಶನ್. ಓಕೆ, ಸೊ ಇಲ್ಲೇನ್ ಹೇಳುತ್ತೆ, ಇಫ್ ದ ಟೆಂಪರೇಚರ್ ಆಫ್ ಎ ಗ್ಯಾಸ್ ಇಸ್ ಇನ್ಕ್ರೀಸ್ಡ್ ಬೈ 1 ಕ್ಯಾಲ್ವಿನ್ ಅಲ್ವಾ. ಟೆಂಪರೇಚರ್ ಅನ್ನ ಏನ್ ಮಾಡ್ತಾ ಇದ್ದಾರೆ, ಇಟ್ ಈಸ್ ಇನ್ಕ್ರೀಸ್ಡ್ ಬೈ 1 ಕ್ಯಾಲ್ವಿನ್, 1 ಕ್ಯಾಲ್ವಿನ್ ಅಷ್ಟು ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ಅಟ್ ಕಾನ್ಸ್ಟೆಂಟ್ ಪ್ರೆಷರ್ ಇಟ್ಸ್ ವಾಲ್ಯೂಮ್ ಇನ್ಕ್ರೀಸಸ್ ಬೈ 0.0035 of the initial volume. The temperature of the gas is, temperature of the gas ಅನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಓಕೆ, so if the temperature of a gas is increased by, temperature of a gas initial temperature is equal to T ಅಂತ ಇಟ್ಕೊಳ್ಳೋಣ. ಸೊ ಫೈನಲ್ ಟೆಂಪರೇಚರ್ ಎಷ್ಟಾಗುತ್ತೆ, T2 is equal to increased by 1 ಕ್ಯಾಲ್ವಿನ್ ಅಂದ್ರೆ T plus 1 ಮಾಡಿದ್ದಾರೆ. At constant pressure, pressure constant ಇದೆ, its volume increases by 0.0035 of the initial volume. ಇನಿಷಿಯಲಿ ವಾಲ್ಯೂಮ್ ಎಷ್ಟಿತ್ತು, V1 is equal to V ಅಂತ ಇಟ್ಕೊಂಡ್ರೆ V2 is equal to initial volume is V plus 0.0035 times the initial volume, V plus 0.0035. So this is equal to ಎಷ್ಟಾಯ್ತು, 1 plus 0.0035 ಅಲ್ವಾ. 1.0035 into V ಅಂತ ಬರೀಬಹುದು. ಓಕೆ, ಇವೆಷ್ಟು ಗಿವನ್ ಥಿಂಗ್ಸ್. ಸೊ ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಯೂಸ್ ಮಾಡಿದ ಹಾಗೆ ವಾಲ್ಯೂಮ್ ಅಂಡ್ ಟೆಂಪರೇಚರ್ ಆರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಈಚ್ ಅದರ್ ಅಲ್ವಾ. ಸೊ ಹಾಗಾಗಿ V1 by T1 is equal to V2 by T2 ಅಂತ ತಗೊಳ್ಳೋಣ. ಸೊ V1 ಎಷ್ಟಿದೆ, V ಡಿವೈಡ್ ಬೈ T1 is how much, T is equal to T2, V2 ಎಷ್ಟಿದೆ, 1.0035 V divided by T plus 1 ಕ್ಯಾಲ್ವಿನ್ ಅಷ್ಟು ಇನ್ಕ್ರೀಸ್ ಮಾಡಿ. ಸೊ ಈ V ಏನಾಯ್ತು, ಕ್ಯಾನ್ಸಲ್ ಆಯ್ತು. ಅಂದ್ರೆ ಕ್ರಾಸ್ ಮಲ್ಟಿಪ್ಲೈ ಇಂದ T plus 1 is equal to 1.0035 into T ಅಲ್ವಾ. ಸೊ ಅಥವಾ 1 is equal to, ಇದನ್ನ ಒಂದೇ ಸೈಡಿಗೆ ತಂದ್ರೆ 1.0035 T minus T. So this is equal to ಎಷ್ಟಾಯ್ತು, 1 minus 1.0035 T minus 1 T ಅಂದ್ರೆ 0.0035 T ಉಳಿತು ಅಲ್ವಾ. ಸೊ ಅಥವಾ T is equal to 1 divided by 0.0035 that is equal to, ಸೊ ಇದನ್ನ ಮಾಡಿದ್ರೆ ಎಷ್ಟು ಬರುತ್ತೆ, T is equal to 285.7 ಅಂತ ಬರುತ್ತೆ. So this answer is 285.7. Option D is the
ಕರೆಕ್ಟ್ ಆನ್ಸರ್ ಆಗತ್ತೆ. ಓಕೆ, ನೆಕ್ಸ್ಟ್ ವಿ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಇವೆಲ್ಲ ಡೈರೆಕ್ಟ್ ಕ್ವಶನ್ಸ್, ಬಟ್ ಆದ್ರೆ ನಾವು ಇದನ್ನ ಚೂಸ್ ಮಾಡುವಾಗ ಈಗ 1 ಕ್ಯಾಲ್ವಿನ್ ಅಷ್ಟು ಇನ್ಕ್ರೀಸ್ ಮಾಡಿದ್ದಾರೆ ಅಂದ್ರೆ T+1 ಅಂತ ಕನ್ಸಿಡರ್ ಮಾಡಬೇಕು. ಸೊ 0.0035 ಆಫ್ ದ ಇನಿಷಿಯಲ್ ವಾಲ್ಯೂಮ್ ಅಂದ್ರೆ ಡೈರೆಕ್ಟ್ 0.0035 ತಗೊಳ್ಳೋದಲ್ಲ, ಇನಿಷಿಯಲ್ ವಾಲ್ಯೂಮಿಗೆ ಎಷ್ಟು ಇನ್ಕ್ರೀಸ್ ಮಾಡಿದ್ದಾರೆ ಅನ್ನೋದನ್ನ ಆಡ್ ಮಾಡಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ವಿ ಮೂವ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್, 21st ಕ್ವಶನ್. ಓಕೆ, ಒಳ್ಳೆ ಕ್ವಶನ್ ಇದು. ಸೊ ಎ ಸಿಲಿಂಡರ್ ಕಂಟೇನ್ಸ್ ಎ ಗ್ಯಾಸ್ ಅಲ್ವಾ, a cylinder contains a gas at temperature of, ಇದು actually 27 degrees Celsius and a pressure 1 megapascal. If the temperature of the gas is lowered to minus 23 degrees Celsius, the change in pressure is, okay. ಸೊ ಏನ್ ಹೇಳ್ತಾರೆ ಇಲ್ಲಿ, ಸಿಲಿಂಡರ್ ಕಂಟೇನ್ಸ್ ಗ್ಯಾಸ್ ಎಟ್ ಟೆಂಪರೇಚರ್ ಆಫ್ 27 ಡಿಗ್ರಿ ಸೆಲ್ಸಿಯಸ್. ಏನೇನ್, ವಾಟ್ ಆರ್ ದ ಗಿವನ್ ಥಿಂಗ್ಸ್ ಹಿಯರ್? T1 is equal to how much? 27 plus ಎಷ್ಟು? 273 ಅಲ್ವಾ? This is equal to 300 Kelvin. ಪ್ರೆಷರ್ ಎಷ್ಟು ಕೊಟ್ಟಿದ್ದಾರೆ? ಪ್ರೆಷರ್ P1 is equal to 1 ಮೆಗಾ ಅಂದ್ರೆ ಮಿಲಿಯನ್, ಮೀನ್ಸ್ ಎಷ್ಟು? 1 into 10⁻⁻6 ಪಾಸ್ಕಲ್. ಇನ್ನೇನು ಬೇಕು? ಟೆಂಪರೇಚರ್ ಆಫ್ ದ ಗ್ಯಾಸ್ ಇಸ್ ಲೋವರ್ ಟು -23 ಡಿಗ್ರಿ ಸೆಲ್ಸಿಯಸ್ ಅಂದ್ರೆ T2 is equal to -23 ಮಾಡಿದ್ದಾರೆ, -23 plus 273. ದಿಸ್ ಇಸ್ equal to how much? 250 ಆಯ್ತು ಅಲ್ವಾ? ಸೊ 250 ಕ್ಯಾಲ್ವಿನ್, -23ಗೆ ಡಿಕ್ರೀಸ್ ಮಾಡಿದ್ದಾರೆ. ಸೊ ಅಂದ್ರೆ ಇದು +273 ಮೀನ್ಸ್ 250 ಕ್ಯಾಲ್ವಿನ್. ಸೊ ನಾವೇನನ್ನ ಕ್ಯಾಲ್ಕುಲೇಟ್ ಮಾಡಬೇಕು? ಚೇಂಜ್ ಇನ್ ಪ್ರೆಷರ್ ಬೇಕು. ಚೇಂಜ್ ಇನ್ ಪ್ರೆಷರ್ ಅಂದ್ರೆ P2 ಎಷ್ಟು ಅಂತ ಬೇಕು. P2 ಸಿಕ್ಕಿದ್ರೆ ನಾವು ಡೆಲ್ಟಾ P ಅನ್ನ ತಗೊಳ್ಬಹುದು. ಸೊ ಇಲ್ಲೂ ಅಷ್ಟೇ ಪ್ರೆಷರ್ ಡಿಕ್ರೀಸ್ ಆಗತ್ತೆ, ಯಾಕಂದ್ರೆ ಪ್ರೆಷರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್. ಸೊ ಹಾಗಾಗಿ P1 ಡಿಫರೆನ್ಸ್ P2 ಅನ್ನ ತಗೊಳ್ಬಹುದು, ಅಥವಾ P1 ಮೈನಸ್ P2 ಅನ್ನ ತಗೊಳ್ಬಹುದು. ಚೇಂಜ್ ಇನ್ ಪ್ರೆಷರ್ ಅಂದ್ರೆ, ಅಥವಾ P2 ಮೈನಸ್ P1 ಅನ್ನ ತಗೊಂಡ್ರೆ ನೆಗೆಟಿವ್ ಬರುತ್ತೆ, ಯಾಕಂದ್ರೆ ಇಲ್ಲಿ ಪ್ರೆಷರ್ ಮತ್ತೆ ಟೆಂಪರೇಚರ್ ಅನ್ನೋದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಈಚ್ ಅದರ್ ಅಲ್ವಾ? ಓಕೆ, ಸೊ ಇಲ್ಲಿ ನಾವು ಏನನ್ನ ಯೂಸ್ ಮಾಡಬಹುದು? ಫಾರ್ಮುಲಾ ಸೇಮ್, P/T ಇಸ್ ಕಾನ್ಸ್ಟೆಂಟ್, ಅಥವಾ P1/T1 is equal to P2/T2. ಓಕೆ, or P2 is equal to P1/T1 into T2. So what is P1 here? P1 is 1 into 10⁻⁻6 into T2 is how much? 250 divided by T1 is how much? 300. Okay. So ಇದೇನಾಯ್ತು? 5 5s are 5 6s are. So 5/6 into 10⁻⁻6 ಪಾಸ್ಕಲ್ ಬಂತು. ಯಾವುದು? P2. ಬಟ್ ನಮ್ಗೆ ಬೇಕಾಗಿದ್ದು ಏನು? ಚೇಂಜ್ ಇನ್ ಪ್ರೆಷರ್ ಬೇಕು. ಇದನ್ನ ತಗೊಳ್ಳಿಕ್ಕಿಲ್ಲ, ಚೇಂಜ್ ಇನ್ ಪ್ರೆಷರ್ ಬೇಕು. ಚೇಂಜ್ ಇನ್ ಪ್ರೆಷರ್ ಅಂದ್ರೆ ಡೆಲ್ಟಾ P ಬೇಕು ನಮ್ಗೆ. ಚೇಂಜ್ ಇನ್ ಪ್ರೆಷರ್ ಇಸ್ ಈಕ್ವಲ್ ಟು, ಸೊ 5/6 into 10⁻⁻6 P1 ಮೈನಸ್ P2, ಸರಿ, ಅಥವಾ P2 ಮೈನಸ್ P1 ಮಾಡುವ, ಯಾಕಂದ್ರೆ ಪ್ರೆಷರ್ ಕೂಡ ಡಿಕ್ರೀಸ್. ಸೊ ಇಲ್ಲಿ ಎಷ್ಟು ಬಂದಿದೆ? P1 is 1 into 10⁻⁻6. ಓಕೆ, ಸೊ ಅಥವಾ ಇದು ನೆಗೆಟಿವ್ ಅಲ್ಲಿ ಬರುತ್ತೆ, ಮ್ಯಾಗ್ನಿಟ್ಯೂಡ್ ಅಷ್ಟನ್ನೇ ತಗೊಳ್ಬಹುದು. 6 ಮೈನಸ್ 1/6 into 10⁻⁻6, or this is equal to ಡಿಫರೆನ್ಸ್ ಅಂತ ಕನ್ಸಿಡರ್ ಮಾಡ್ತೇವೆ. ಸೊ ಹಾಗಾಗಿ ಸೊ ದ ವ್ಯಾಲ್ಯೂ ಈಸ್ ಈಕ್ವಲ್ ಟು 1/6 into 10⁻⁻6. 1/6 into 10⁻⁻6. That is equal to 1/6 megapascal ಅಲ್ವಾ? ಸೊ ಆಪ್ಷನ್ ಯಾವುದು? ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಆಗತ್ತೆ. 21ನೇ ಕ್ವಶನ್ಗೆ ಯಾವುದು ಸರಿಯಾದ ಆನ್ಸರ್? ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅನ್ಕೋತಾನೆ. ನೆಕ್ಸ್ಟ್ ವಿ ಮೂವ್ ಟು ದ ನೆಕ್ಸ್ಟ್ ಕ್ವಶನ್, 22nd ಕ್ವಶನ್.
A gas is kept at 130 degrees Celsius in a vessel. If the volume of the gas is kept constant and is heated, the pressure will be doubled to its initial pressure at a temperature. Okay. So ಇಲ್ಲೂ ಅಷ್ಟೇ ನಾವೇನ್ ಮಾಡ್ತೇವೆ ಅಂದ್ರೆ ಇದು 130 ಅಲ್ಲ, ಸಾರಿ ಮಿಸ್ಟೇಕ್ ಆಗಿದೆ, 13 ಡಿಗ್ರಿ ಸೆಲ್ಸಿಯಸ್. ಸೊ ಸೇಮ್ ಹಿಂದಿನ ಪ್ರಾಬ್ಲಮ್ ಅನ್ನ ಮಾಡಿದ್ದೆ ಸೇಮ್ ರಿಪೀಟ್ ಮಾಡ್ತೇವೆ ಇಲ್ಲಿ, ಅಂದ್ರೆ ಅದೇ ತರದ ಕ್ವಶನ್ ಇಲ್ಲಿ. ಅಲ್ಲಿ ಚೇಂಜ್ ಇನ್ ಪ್ರೆಷರ್ ತಗೊಂಡಿದ್ದೇವೆ, ಇಲ್ಲಿ ನ್ಯೂ ಟೆಂಪರೇಚರ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಸೊ ಗ್ಯಾಸ್ ಇಸ್ ಕೆಪ್ಟ್ ಎಟ್ 13 ಡಿಗ್ರಿ ಸೆಲ್ಸಿಯಸ್ ಇನ್ ಎ ವೆಸಲ್. ಅಂದ್ರೆ T1 is equal to 13 plus 273. That is equal to ಎಷ್ಟಾಯ್ತು 286 ಆಯ್ತು ಅಲ್ವಾ. ಸೊ ದಟ್ ಈಸ್ equal to 286 Kelvin. Okay. If the volume of the gas is kept constant and it is heated, the pressure will be doubled. Initial pressure ಗೊತ್ತಿಲ್ಲ, ಅದನ್ನ P ಅಂತ ಇಟ್ಕೊಳ್ಳೋಣ. So pressure will be doubled. P2 is equal to 2P ಆಗತ್ತೆ. ಎಟ್ ಎ ಟೆಂಪರೇಚರ್ T2 ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಬಹಳ ಸಿಂಪಲ್ ಇಲ್ಲಿ ಪ್ರಾಬ್ಲಮ್. ಲಾಸ್ಟ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದ್ದನ್ನೇ ರಿಪೀಟ್ ಮಾಡಿದ್ರೆ ಆಯ್ತಿದೆ ಅಷ್ಟೇ, ಸೇಮ್ ಫಾರ್ಮುಲಾವನ್ನ. P1 by T1 is equal to P2 by T2. Okay. So T2 is equal to P2 into T1 divided by P1. So P2 is to 2P divided by P1 is to ಎಷ್ಟಿದೆ P1 P ಇದೆ ಅಲ್ವಾ. ಓಕೆ. ಇಂಟು T1 is how much 286. P ಕ್ಯಾನ್ಸಲ್ ಆಯ್ತು. ದಟ್ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ 286 into 2 ಮಾಡಿದ್ರೆ 572 Kelvin. ಸೊ ನಿಯರೆಸ್ಟ್ ಆನ್ಸರ್ ಇಸ್ 572 ಅಂದ್ರೆ ನಿಯರೆಸ್ಟ್ ಆನ್ಸರ್ ಇಸ್ 576. ಸೊ ಇಲ್ಲಿ ಕೊಟ್ಟಿಲ್ಲ ಡಿಗ್ರಿ ಸೆಲ್ಸಿಯಸ್ ಅಥವಾ ಸೊ ಏನಂತ ಕೊಟ್ಟಿಲ್ಲ ಟೆಂಪರೇಚರ್ ಅನ್ನ, ನಾವು ಕ್ಯಾಲ್ವಿನ್ ಅಲ್ಲೇ ತಗೊಳ್ಳೋಣ ಇದನ್ನ, ಯಾಕಂದ್ರೆ ಸೆಲ್ಸಿಯಸ್ ಗೆ ಕನ್ವರ್ಟ್ ಮಾಡಿದ್ರು ಕೂಡ ಯಾವುದು ಸರಿಯಾದ ಆನ್ಸರ್ ಬರೋದಿಲ್ಲ ಇಲ್ಲಿ. ಸೊ 572 ಮೈನಸ್ 273 ಮಾಡಿದ್ರೆ 69, ಸಾರಿ 9 3 minus 2 1. ಓಕೆ, ಇದು ಯಾವುದು ಕರೆಕ್ಟ್? ಸರಿ, 4 minus 2. ನಿಯರೆಸ್ಟ್ ಆನ್ಸರ್ ಯಾವುದು ಬರೋದಿಲ್ಲ. ಸೊ ಹಾಗಾಗಿ ನಾವೇನ್ ಮಾಡ್ಬೋದು, ಕ್ಯಾಲ್ವಿನ್ ಅಂತಾನೆ ಇಲ್ಲಿ ಏನು ಮೆನ್ಷನ್ ಮಾಡಿಲ್ಲ ಅಲ್ವಾ. ಸೊ ಹಾಗಾಗಿ ಇದನ್ನ 576 ಅಂತ ಇಟ್ಕೊಳ್ಳೋಣ ಆನ್ಸರ್. ನಿಯರೆಸ್ಟ್ ಆನ್ಸರ್ ಇಸ್ 576. ಓಕೆ, ನೆಕ್ಸ್ಟ್ ವಿ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅನ್ಕೋತೇನೆ. ನೆಕ್ಸ್ಟ್ 23rd ಕ್ವಶನ್, ಬಹಳ ಈಸಿ ಕ್ವಶನ್. State the equation corresponding to 8 gram of oxygen molecule is, alva, O2 is. Okay. So actually equation of state ಏನಿದೆ ಹೇಳಿ. What is the equation of state ಅಥವಾ state the equation ಅಂತಿದೆ. Equation of state is PV is equal to nRT. ಕರೆಕ್ಟಾ? N ಅಂದ್ರೆ ಏನನ್ನ ರಿಪ್ರೆಸೆಂಟ್ ಮಾಡತ್ತೆ? ನಂಬರ್ ಆಫ್ ಮೋಲ್ಸ್ ಅನ್ನ ರಿಪ್ರೆಸೆಂಟ್ ಮಾಡತ್ತೆ. ನಂಬರ್ ಆಫ್ ಮೋಲ್ಸ್ ಅನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬಹುದು? ಆಕ್ಸಿಜನ್ ಮಾಲಿಕ್ಯೂಲ್ ಕೊಟ್ಟಿದ್ದಾರೆ. N is equal to, ನಾವು ಆಲ್ರೆಡಿ ಮಾಡಿದೆ ನಾನು ಇದನ್ನ, ಮಾಸ್ ಡಿವೈಡೆಡ್ ಬೈ ಗಿವನ್ ಮಾಸ್ ಡಿವೈಡೆಡ್ ಬೈ ಮೋಲಾರ್ ಮಾಸ್ ಅಂತ ಬರೀತೇವೆ ಅಲ್ವಾ. ಸೊ ಮಾಸ್ ಎಷ್ಟಾಗತ್ತೆ ಇಲ್ಲಿ? ಮಾಸ್ ಎಷ್ಟು ಕೊಟ್ಟಿದ್ದಾರೆ? 8 ಗ್ರಾಮ್ ಅಂತ ಕೊಟ್ಟಿದ್ದಾರೆ. ಸೊ 8 ಗ್ರಾಮ್ ಅಂದ್ರೆ 8 into 10⁻³ kg, ಗ್ರಾಮ್ಸ್ ಅಲ್ಲೂ ಕೂಡ ಇಡ್ಬೋದು. ಡಿವೈಡ್ ಬೈ ಆಕ್ಸಿಜನ್ ಮಾಲಿಕ್ಯೂಲಿನ ಮೋಲಾರ್ ಮಾಸ್ ಎಷ್ಟಾಗತ್ತೆ? ಮೋಲಾರ್ ಮಾಸ್ ಅನ್ನ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡಬಹುದು? ದಿಸ್ ಮೋಲಾರ್ ಮಾಸ್ ಇಸ್ 2 ಡೈಅಟಾಮಿಕ್ ಮಾಲಿಕ್ಯೂಲ್ ಇಂಟು 16, ಅಟಾಮಿಕ್ ಮಾಸ್ ಯೂನಿಟ್ 16 ಇಂಟು 10⁻³ kg ಅಲ್ವಾ. ಸೊ 10⁻³ 10⁻³ ಕ್ಯಾನ್ಸಲ್ ಆಯ್ತು. ದಿಸ್ ಇಸ್ 8/32. 8/32 means it is 1/4 ಅಲ್ವಾ. ಸೊ 1/4 ಬಂತು. ಅಂದ್ರೆ PV is equal to nRT ಅನ್ನ ನಾವು ಹೇಗೆ ಎಕ್ಸ್ಪ್ರೆಸ್ ಮಾಡಬಹುದು? ಸೊ PV is equal to 1/4 into RT, or this is equal to RT by
4 ಅಲ್ವಾ? ಸೊ PV is equal to RT divided by 4. So option B is the correct answer. ಸಪೋಸ್ ಇಲ್ಲಿ 8 ಗ್ರಾಮ್ ಬದಲು ಬೇರೆ ಯಾವ್ದಾದ್ರು ವ್ಯಾಲ್ಯೂ ಕೊಟ್ರೆ ಅವಾಗ ಚೇಂಜ್ ಆಗುತ್ತೆ, ಸ್ಟೇಟ್ ಇಕ್ವೇಶನ್ ಆಫ್ ಸ್ಟೇಟ್ ಚೇಂಜ್ ಆಗುತ್ತೆ. ಓಕೆ, ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ we move to the next question. 23rd ಕಂಪ್ಲೀಟ್ ಆಯ್ತು. 24th ಕ್ವಶನ್ ಗೆ ಹೋದ್ರೆ, ಓಕೆ, a given amount of gas is heated until both its pressure and volume are doubled ಅಲ್ವಾ? If the initial temperature is 27 degree Celsius, temperature ಎಷ್ಟು ಇಟ್ಕೊಳ್ಳೋಣ? 27 degree Celsius, its final temperature is, ಓಕೆ, ಸೊ ಏನ್ ಹೇಳ್ತಾರೆ? a given amount of gas is heated until both its pressure and volume are doubled. ಅಂದ್ರೆ P1 is equal to P ಇಟ್ಕೋತೀನಿ, ವಾಲ್ಯೂಮ್ V1 is equal to, let us consider V, and temperature is 27 degree Celsius means 27 plus 273. This is equal to 300 Kelvin. Okay. So, second, ಇದನ್ನ heat ಮಾಡಿದಾಗ ಏನಾಯ್ತು? When it is heated, pressure becomes double. P2 is equal to 2P and V2 is equal to 2V. Temperature, what happens to the temperature ಅಂತ ಕ್ವಶನ್. ಬಹಳ ಸಿಂಪಲ್. ಐಡಿಯಲ್ ಗ್ಯಾಸ್ ಇಕ್ವೇಶನ್ ಅನ್ನ ನಾವು ಇಲ್ಲಿ ಯೂಸ್ ಮಾಡಬಹುದು. ಐಡಿಯಲ್ ಗ್ಯಾಸ್ ಇಕ್ವೇಶನ್ ಏನ್ ಹೇಳುತ್ತೆ? PV by T is constant ಅಲ್ವಾ? ಆರ್ P1 V1 by T1 is equal to P2 V2 by T2. ಯಾಕೆ ಹೇಳಿ? PV is equal to PV by T is equal to NR ಅಂತ ಬರೀಬಹುದು. ಇಟ್ ಈಸ್ ಅ ಕಾನ್ಸ್ಟೆಂಟ್. ನಮ್ ಗಿವನ್ ಅಮೌಂಟ್ ಆಫ್ ಗ್ಯಾಸಿಗೆ N ಕಾನ್ಸ್ಟೆಂಟ್ ಆಗತ್ತೆ, R ಕಾನ್ಸ್ಟೆಂಟ್ ಆಗತ್ತೆ. ಓಕೆ, ಸೊ ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ T2 is equal to P2 V2 divided by P1 V1 into T1, or T2 is equal to P2 is how much? 2P into V2 is how much? 2V divided by P1 V1, that is P into V into T1 is 300 ಅಲ್ವಾ? ಸೊ P ಕ್ಯಾನ್ಸಲ್ ಆಯ್ತು, P ಕ್ಯಾನ್ಸಲ್ ಆಗತ್ತೆ, V and V cancels out. So this is equal to 4 into 300, that is equal to 1200 Kelvin. So final temperature is option C is the correct answer. 24ನೇ ಕ್ವಶನ್ ಗೆ ಏನಾಗುತ್ತೆ? C is the correct answer ಅಂತ ತಗೊಳ್ಬೋದು. Okay. Next we move to the next problem. 25th question. Okay. ಬಹಳ ಚೆನ್ನಾಗಿರೋ ಕ್ವಶನ್ ಇದು. At NTP, NTP means normal temperature and pressure. At NTP, 28 gram of nitrogen occupies 22.4 liters. What is the mass of 5.6 liters of nitrogen at 38 centimeter of mercury pressure and 273 degree Celsius temperature ಅಂತ ಇದೆ. ಓಕೆ, ಓಕೆ, ಸೊ ಇಲ್ಲಿ ಕ್ವಶನ್ ಏನಪ್ಪಾ ಅಂದ್ರೆ, at NTP, NTP means just like a standard temperature and pressure. So at NTP, standard temperature and pressure ಅಥವಾ ನಾರ್ಮಲ್ ಟೆಂಪರೇಚರ್ ಅಂಡ್ ಪ್ರೆಷರ್. ಸೊ ಇಲ್ಲಿ ಏನಂತಾರೆ? ಟೆಂಪರೇಚರ್ ಈಸ್ ಈಕ್ವಲ್ ಟು ಎಷ್ಟಾಗತ್ತೆ? 273 Kelvin ಆಗತ್ತೆ. And pressure is equal to, at NTP, the pressure is equal to 76. 1 atmospheric pressure means 76 centimeter of mercury. Pressure is to 76 centimeter of mercury. And volume is equal to how much? They have given volume is equal to how much? 22.4 liters ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇದು ಕಂಡೀಷನ್. ಸೊ ಇಲ್ಲಿ ಇನ್ನೊಂದು ಏನ್ ಹೇಳ್ತಾರೆ ಅಂದ್ರೆ, ಅವರು ಇನ್ನೊಂದು ಕಂಡೀಷನ್ ಏನ್ ಹೇಳ್ತಾರೆ? ವಾಟ್ ಈಸ್ ದ ಮಾಸ್ ಆಫ್ at NTP 28 gram of nitrogen. ಅಂದ್ರೆ ನಂಬರ್ ಆಫ್ ಮೋಲ್ಸ್ ಎಷ್ಟಾಯ್ತು? ನಂಬರ್ ಆಫ್ ಮೋಲ್ಸ್ ಇಸ್ ಈಕ್ವಲ್ ಟು, ನಂಬರ್ ಆಫ್ ಮೋಲ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ? 28 gram of nitrogen means ಅದೇನಾಗತ್ತೆ? N is equal to, N1 is equal to, ಇದು T1 P1 V1, N1 is equal to
mass is 28 gram divided by molar mass of nitrogen is 14 into 2 diatomic molecule. So 28 gram, that is equal to N1 is equal to 1 ಆಯಿತು. ಓಕೆ, ಸೆಕೆಂಡ್ ಕೇಸಲ್ಲಿ ಏನಾಗುತ್ತೆ? ಸೆಕೆಂಡ್ ಕೇಸಲ್ಲಿ ಏನ್ ಹೇಳ್ತಾರೆ? ವಾಟ್ ಈಸ್ ದ ಮಾಸ್ ಆಫ್ 5.6 ಲೀಟರ್ಸ್ ಆಫ್ ನೈಟ್ರೋಜನ್ ಅಲ್ವಾ? ಸೊ ಸೆಕೆಂಡ್ ಕೇಸಲ್ಲಿ ಏನ್ ಹೇಳ್ತಾರೆ ಅವರು? V2 is equal to ಎಷ್ಟಾಗತ್ತೆ? 5.6 liters. Okay. And 38 centimeter of mercury. ಅಂದ್ರೆ P2 is equal to ಎಷ್ಟು? 38 centimeter of mercury. Pressure and 273 degree Celsius. Sorry, ಇದು actually Kelvin 273 degree Celsius ಅಂತ ಇದ್ದಾರೆ. So 273 degree Celsius means ಎಷ್ಟಾಗತ್ತೆ? 273 plus 273 that is equal to 546 Kelvin ಅಲ್ವಾ? T2 is 546 Kelvin ಆಯ್ತು. ಓಕೆ, ಸೊ ಈಗ ನಾವು ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ N1 ಆಯ್ತು, N2 ಗೊತ್ತಿಲ್ಲ. N2 is equal to number of moles is equal to how much? Number of moles ಎಷ್ಟು ಬರುತ್ತೆ? ಈ ಕೇಸಲ್ಲಿ ನಾವು ವಾಟ್ ಈಸ್ ದ ಮಾಸ್ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಮಾಸ್ ಗೊತ್ತಿಲ್ಲ, ನಂಬರ್ ಆಫ್ ಮೋಲ್ಸ್ಗೆ m ಡಿವೈಡೆಡ್ ಬೈ ಮೋಲಾರ್ ಮಾಸ್. ಓಕೆ, ಮೋಲಾರ್ ಮಾಸ್. ಸೊ ಇಲ್ಲಿ ನಾವು ಏನನ್ನ ಯೂಸ್ ಮಾಡಬಹುದು? ಇಕ್ವೇಶನ್ ಏನನ್ನ ಯೂಸ್ ಮಾಡಬಹುದು ಅಂದ್ರೆ P1 V1 ಐಡಿಯಲ್ ಗ್ಯಾಸ್ ಇಕ್ವೇಶನ್ ಅನ್ನ ಯೂಸ್ ಮಾಡಿದ್ರೆ, ಫ್ರಮ್ ಐಡಿಯಲ್ ಗ್ಯಾಸ್ ಇಕ್ವೇಶನ್ ಅಂದ್ರೆ N2 ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ನಮ್ಗೆ ಮಾಸ್ ಸಿಗತ್ತೆ ಅಲ್ವಾ? ಸೊ P1 V1 is equal to ಅಥವಾ PV is equal to nRT. ಇದು equation, given equation, ideal gas equation. Or in this case, P1 V1 divided by N1 T1 is equal to P2 V2 divided by N2 T2. Okay, this is T2. ಸೊ ವ್ಯಾಲ್ಯೂಸ್ ಗಳನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋದ್ರೆ ನಮ್ಗೆ ಏನ್ ಸಿಗತ್ತೆ? N2 ಗೆ ಬೇಕು ನಮ್ಗೆ ಎಕ್ಸ್ಪ್ರೆಷನ್. N2 is equal to we get, ಸೊ ಎಲ್ಲ ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ P1 V1 T1 P2 V2 T2 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವ್ಯಾಲ್ಯೂಸ್ ಗಳು ಇದಾವಲ್ವಾ? ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ this N2 is equal to, it comes out to be 0.0625 ಬರುತ್ತೆ. ಇದ್ರ ಆನ್ಸರ್ ಎಷ್ಟು ಬರುತ್ತೆ? 0.0625. But we know that N2 is equal to, mass divided by molar mass. Molar mass of nitrogen, ಅಲ್ವಾ? Molar mass of nitrogen. So, ನಮಗೇನ್ ಬೇಕು? ಮಾಸ್ ಬೇಕು. This mass is equal to ಏನಾಯ್ತು? N2 into molar mass. So, N2 ಎಷ್ಟು ಬರುತ್ತೆ ಇಲ್ಲಿ? 0.0625 into molar mass is ಎಷ್ಟಿದೆ? 28 ಇದೆ. ನೈಟ್ರೋಜನ್ನಿನ ಮೋಲಾರ್ ಮಾಸ್ ಎಷ್ಟಿದೆ? 28 ಇದೆ. ಸೊ ದಿಸ್ ಆನ್ಸರ್ ಈಸ್ 1.75 ಗ್ರಾಮ್ಸ್ ಅಲ್ಲಿ ನಾನು 28 ಇಟ್ಟಿದ್ದೇನೆ. ಸೊ ಹಾಗಾಗಿ ಗ್ರಾಮ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಸೊ ಹಾಗಾಗಿ ಗ್ರಾಮ್ಸ್ ಅಲ್ಲೇ ಇಟ್ಟಿದ್ದೇವೆ ನಾವು ಮೋಲಾರ್ ಮಾಸ್ ಅನ್ನ. ಸೊ ದಿಸ್ ಇಸ್ 1.75 ಗ್ರಾಮ್ ಬರುತ್ತೆ. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅನ್ಕೋತೇನೆ. 25 ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಿದ್ದೇವೆ. ಓಕೆ, thank you everyone for attending the class.